ಚೈಲ್ಡ್ಹುಡ್ಡಿಂದನೇ ಇದ್ದಿದ್ದರಿಂದ ಈ ಕಥೆಯ ಒಂದು ಸಾಲಿಡ್ ಆಗಿ ಒಂದು ಸ್ಟೋರಿ ಲೈನ್ ಅಂತ ಹುಟ್ಕೊಂಡಿದ್ದು ಕಾಂತಾರದ ಜರ್ನಿಯಿಂದನೇ. ಅದರ ಹಿನ್ನೆಲೆ ಅಥವಾ ನಾನು ಕೇಳಿದಂಥ ಕಥೆಗಳು, ನಾನು ಕೇಳಿದಂಥ ಪಾಡ್ದನದಲ್ಲಿ ಬರುವಂಥ ಸ್ಟೋರಿಗಳಾಗ್ಬೋದು, ನಮ್ಮ ಜನಪದದಲ್ಲಿರುವಂತಹ ವಿಚಾರಗಳಾಗ್ಬೋದು, ಇವೆಲ್ಲ ವಿಚಾರಗೊಂಡು ಒಂದಷ್ಟು ಪುಸ್ತಕಗಳನ್ನಾಗ್ಬೋದು, ಈ ಥರದ ವಿಚಾರಗಳನ್ನೆಲ್ಲ ಚರ್ಚೆ ಮಾಡ್ತಾ ನಾನು ಗುರು 3 ಜನರು ಅವರಿಬ್ಬರನ್ನು ನಾನು ಮಂಗಳೂರಿಗೆ ಹೋದೆ. ಅಲ್ಲಿ ಕರೆದು ನಾವು ಡಿಸ್ಕಷನ್ ಶುರು ಮಾಡಿದ್ವಿ. ಅಲ್ಲಿಂದ ಸುಮಾರಷ್ಟು ದೈವ ನರ್ತಕರು ಜೊತೆಗೆ ಸುಮಾರಷ್ಟು ಪ್ರೊಫೆಸರ್ಸ್ಗಳು ಇದ್ರ ಬಗ್ಗೆ ಸ್ಟಡಿ ಮಾಡಿರುವಂತಹ PhD ಮಾಡಿರುವಂತಹ ನಾಲೆಜ್ಗಳು ಇಂಥವ್ರ ಜೊತೆಗೆಲ್ಲ ಚರ್ಚೆಗಳನ್ನ ಮಾಡಿ ರಿಸರ್ಚ್ ಮಾಡ್ತಾ 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 ಮೂಲ ಕಥೆಯನ್ನ ಯಾವತ್ತೂ ನಾನು ಯಾರ ಹತ್ರ ಬರ್ಬೇಕಾದ್ರೂ ಒಂದು ಮೈನ್ ಸ್ಟೋರಿ ಲೈನ್ ಇಟ್ಕೊಂಡೆ ನಾನು ರೈಟರ್ಸ್ ಹತ್ರ ಹೋಗ್ಬೇಕಾದ್ರೂ ಈ ಪ್ಲಾಟ್ ಈ ಕಥೆ ಮೇಲೆ ನಾವು ಸಿನಿಮಾ ಮಾಡ್ತೀವಿ ಅನ್ನೋದ್ರ ಮೇಲೆ ಹೇಳ್ತಾ ಹೋಗ್ತೀವಿ. ಸೊ ಅಲ್ಲಿಂದ ಎಲ್ಲರೂ ಕೂತ್ಕೊಂಡು ನಾವು ಡೆವಲಪ್ ಮಾಡ್ತಾ ಹೋಗ್ತೀವಿ ಅದನ್ನ. ಸೊ ಹೀಗೆ ಊರಲ್ಲಿ ನಮಗೆ ಸುಮಾರಷ್ಟು ಜನ ವೈಸ್ ಚಾನ್ಸಲರ್ಸ್ಗಳಾಗ್ಬೋದು, ಪ್ರೊಫೆಸರ್ಸ್ ಆಗ್ಬೋದು, ಇವರೆಲ್ಲರ ಜೊತೆ ಚರ್ಚೆಯನ್ನು ಮಾಡಿಕೊಂಡು ಕತೆಗೆ ಏನೇನು ಪೂರಕವಾಗಿ ಬೇಕಾಗಿರುತ್ತೆ ಅದರ ಸಿದ್ಧತೆಗಳನ್ನು ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಬರವಣಿಗೆಯಿಂದ ನಾವು ಪ್ಯಾರಲ್ ಆಗಿ ಮಾಡ್ಕೊಂಡು ಹೋಗಿರೋಂಥದ್ದು. ಅಂಡ್ ಅದು ಪರ್ಟಿಕ್ಯುಲರ್ ಕಳರಿಪಯಟ್ಟು ಅನ್ನೋದು ತುಂಬಾ ಪರ್ಟಿಕ್ಯುಲರ್ ಆಗಿ ಯಾವುದೋ ಒಂದು ಸೀನ್ಗೋಸ್ಕರ ಅದನ್ನ ಪ್ರಾಕ್ಟೀಸ್ ಮಾಡಿದ್ದಲ್ಲ. ಇಟ್ ಇಸ್ ಒನ್ ಆಫ್ ದ ವರ್ಕೌಟ್. ನಮ್ಮ ಕಳರಿಪಯಟ್ಟು ಅನ್ನುವಂಥದ್ದು ಗರುಡಿ ಪೆಟ್ಟು ಅಂತ ನಮ್ಮಲ್ಲಿ ಕರೀತಾ ಇದ್ರು, ಕಳರಿಪಯಟ್ಟು ಅಂತ ಕರೀತಾರೆ ಅದನ್ನ. ವ್ಯಾಯಾಮದ ಒಂದು ಭಾಗ ಅದು. ಸೊ ಅದು ತುಂಬಾ ಏನ್ಷಿಯಂಟ್ ಒಂದು ಹಿಸ್ಟ್ರಿ ಇರುವಂತಹ ಒಂದು ವ್ಯಾಯಾಮ, ಮತ್ತೆ ಒಂದು ಹೊಡೆದಾಟಕ್ಕೆ ಒಂದು ಯುದ್ಧ ಶೈಲಿಗೆ ಅದನ್ನು ಉಪಯೋಗಿಸಿರುವಂತಹ ಒಂದು ಕಲೆ ಆಗಿತ್ತು. ಸೊ ಈಗ ಸ್ವಲ್ಪ ಅದು ಕಮ್ಮಿ ಆಗ್ತಾ ಇದೆ. ಅದನ್ನ ಸಿನಿಮಾಗೆ ತುಂಬಾ ಸ್ವಲ್ಪ ಆ ಕಾಲದ ಸಿನಿಮಾ ಆಗಿರೋದ್ರಿಂದ, ಸೊ ಅಲ್ಲಿ ಯುದ್ಧದ ಸನ್ನಿವೇಶಗಳು ಈ ತರ ಬರೋದ್ರಿಂದ ಅದಕ್ಕೆ ತಯಾರಿಗೋಸ್ಕರವಾಗಿ ನಾನು ಅದನ್ನ ಪ್ರಾಕ್ಟೀಸ್ ಮಾಡಿದ್ದು ಬಿಟ್ರೆ ನಾನು ಬೇರೆ ಯಾವುದೇ ರೀಸನ್ಗೆ ಪರ್ಟಿಕ್ಯುಲರ್ ಯಾವುದೋ ಸೀನ್ಗೋಸ್ಕರ ಮಾಡಿರೋಂಥದ್ದಲ್ಲ. ಅದೇ ತರದಲ್ಲಿ ನಾವು ಸಿನಿಮಾ ಫೈಟಿಂಗು ಕೂಡ ಈಗ ಮಾಸ್ಟರ್ ಬಂದಾಗ ನಮ್ಗೆ ಇವ್ರ ಜೊತೆಗೆ ಇನ್ನೂ 4-5 ಜನ ಮಾಸ್ಟರ್ಗಳಿದ್ರು. ಬಲ್ಗೇರಿಯಾದಿಂದ ಒಬ್ರು ಜೂಜಿ ಅಂತ ಒಬ್ರು ಮಾಸ್ಟರ್ ಒಂದು ವರ್ಕ್ ಮಾಡಿದ್ದಾರೆ. ಅಂಡ್ ಮ್ಯಾಥ್ಯೂ ಅಂತ ಮಾಡಿದ್ದಾರೆ, ರಾಮಲಕ್ಷ್ಮಣ್ ಮಾಸ್ಟರ್ ಮಾಡಿದ್ದಾರೆ, ಮಿಥುನ್ ಅಂತ ಹೊಸ ಮಾಸ್ಟರ್ ಕೂಡ ಒಂದು ಸೀಕ್ವೆನ್ಸ್ಗಳನ್ನ ಮಾಡಿದ್ದಾರೆ, ಅರ್ಜುನ್ ಮಾಸ್ಟರ್ ಮೇಜರ್ ಎಲ್ಲ ಸೀಕ್ವೆನ್ಸ್ಗಳು ಮಾಡಿದ್ದಾರೆ. ಎಲ್ಲ ಸೀಕ್ವೆನ್ಸ್ಗಳಿಗೂ ನಮಗೆ ರಿಹರ್ಸಲ್ ಮಾಡಿಕೊಂಡು ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ಅಷ್ಟೇ. ಆ ತಯಾರಿಗಳು ಮಾಸ್ಟರ್ ಏನೇ ಕಂಪೋಸ್ ಮಾಡಿದ್ರು ಇಮಿಡಿಯೇಟ್ಲಿ ಅದಕ್ಕೆ ಅಡಾಪ್ಟ್ ಮಾಡ್ಕೊಂಡು ಆ ಸೀಕ್ವೆನ್ಸ್ಗಳು ಮಾಡೋದಕ್ಕೆ ಹೆಲ್ಪ್ ಆಗ್ತೈತೆ. ಸೊ ಆ ಕಾರಣಗಳಿಂದಾಗಿ ಈ ತಯಾರಿಗೋಸ್ಕರ ಮಾಡಿರುವಂಥದ್ದು. ನಿಮಗೆ ಪ್ರಶ್ನೆ ಅಶೋಕ್, ಒಂದು ಸಿನಿಮಾ ಅಂದಾಗ ಅದನ್ನ ಸಂಪೂರ್ಣವಾಗಿ ಒಂದು ಶೋಲ್ಡರ್ ಮೇಲೆ ಇಟ್ಕೊಂಡು ಹೋಗೋದು ಹೀರೋ. ಫಸ್ಟ್ ಸಿನಿಮಾದ ರಿಸಲ್ಟ್ ಅಥವಾ ಸಿನಿಮಾ ಏನೇ ಬರಲಿ ಅದರ ಔಟ್ಪುಟ್ ಅಥವಾ ಅದರ ಜವಾಬ್ದಾರಿ ಸಂಪೂರ್ಣವಾಗಿ ಹೀರೋ ಹೋಗುತ್ತೆ. ಅದು ಫೇಲ್ ಆಗಲಿ ಸಕ್ಸಸ್ ಆಗಲಿ, ಬಟ್ ಸ್ಟಿಲ್ ಅದಕ್ಕಿಂತ ದೊಡ್ಡ ಜವಾಬ್ದಾರಿ ಡೈರೆಕ್ಟರ್ದು. ನೀವು 2 ಕೆಲಸನೂ ಬಹುಶಃ ನಿಮ್ಮ ಕರಿಯರ್ನ ಆರಂಭದ ದಿನಗಳಿಂದ ಮಾಡ್ಕೊಂಡು ಬಂದಿದ್ದೀರಿ. ಇವತ್ತು ಪ್ಯಾನ್ ಇಂಡಿಯಾ ಫೋರ್ಸ್ ಬಹಳ ದೊಡ್ಡ ಟ್ರೆಂಡ್. ಇಷ್ಟು ದೊಡ್ಡ ಸಿನಿಮಾ ಮಾಡುವಾಗ ಒಬ್ಬ ಹೀರೋ ಆಗಿ ಜೊತೆಗೆ ಒಬ್ಬ ನಿರ್ದೇಶಕರಾಗಿ ಎರಡನ್ನೂ ಯೋಚನೆ ಮಾಡಬೇಕಾಗತ್ತೆ. ನೀವು ಅಂದ್ರೆ ಬಿಹೈಂಡ್ ದ ಕ್ಯಾಮ್ರಾ ಅಂಡ್ ಇನ್ ಫ್ರಂಟ್ ಆಫ್ ದಿ ಕ್ಯಾಮ್ರಾ. ಸೊ ಅದು ಎಷ್ಟು ನಿಮಗೆ ಪ್ರೆಷರ್ ಅನ್ಸುತ್ತಾ, ಅಥವಾ ಏನ್ ಥಾಟ್ ಓಡ್ತಾ ಇರುತ್ತೆ ಶೆಟ್ರು ಒಬ್ಬ ನಟ ಮತ್ತು ನಿರ್ದೇಶಕರಾಗಿ ಎರಡೂ ಕೆಲಸವನ್ನು ಮಾಡುವಾಗ? ತುಂಬಾ ಯೋಚನೆ ಮಾಡಿದ್ರೆ ಈ ತರ ಸಿನಿಮಾ ಮಾಡಕ್ಕೆ ಆಗಲ್ಲ. ಸೊ ಜಾಸ್ತಿ ಯೋಚನೆ ಮಾಡಬಾರದು. ಯಾರೊಂದು ಈ ತರದ ಸಿನಿಮಾ ಅಥವಾ ಈ ತರದ ಸ್ಕೇಲ್ ಬರೀ ದುಡ್ಡಿನ ನಾನು ಹೇಳ್ತಿರೋದು ಕಥೆಯ ವಿಚಾರದಲ್ಲಾಗ್ಬೋದು, ಎಲ್ಲವೂ ಪ್ರೊಡಕ್ಷನ್ ಡಿಸೈನ್ ಇಂದ ಹಿಡ್ಕೊಂಡು ಪ್ರತಿಯೊಂದು ಮಾಡಕ್ಕೆ ಹೊರಟಾಗ ತಂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಆಗಲೇ ಹೇಳಿದಾಗೆ ನನ್ನ ರೈಟರ್ಸ್ಗಳಾಗ್ಬೋದು, ಸ್ಪೆಷಲಿ ಡಿ.ಒ.ಪಿ ನಾನು ಲೂಸಿಯಾದಲ್ಲಿ ಒಂದು ಸಣ್ಣ ಪಾತ್ರ, ನಾನು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ಅರವಿಂದ್ ಕಶ್ಯಪ್ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದ. ಅಂದರೆ ತುಂಬ ಜನರ ಮಧ್ಯದಲ್ಲಿ ಒಬ್ಬ ಹುಡುಗ, ಅವನು ಫಸ್ಟ್ ಫಿಲ್ಮ್ ಅವ್ನು ಮಾಡಿದ್ದ. ನಾನು ರಿಕ್ಕಿ ಮಾಡಬೇಕಾದ್ರೆ ಅವನು ಡ್ರೋನ್ ಆಪ್ರೇಟರ್ ಆಗಿದ್ದ. ನಂದು ಒಂದು ಬ್ಯೂಟಿಫುಲ್ ಜರ್ನಿ ಇದೆ. ಸೊ ನಾನು ಕಿರಿಕ್ ಪಾರ್ಟಿ ಮಾಡಬೇಕಾದ್ರೆ ಅವನ ಅಸಿಸ್ಟೆಂಟ್ ಕ್ಯಾಮ್ರಾಮ್ಯಾನ್ ಆಗಿದ್ದ. ಸೊ ನಾನು ಯಾವಾಗ ಬೆಲ್ ಬಾಟಮ್ ಮಾಡ್ತಾ ಇದ್ದೆ ಆವಾಗ ಅವನ್ನ ಡಿ.ಒ.ಪಿ ಆಗಿ ನಾವು ತೊಗೊಂಡ್ಬಂದ್ವಿ. ಅವ್ನು ಒಂದು ಫಿಲ್ಮ್ ಮಾಡಿದ್ದ ಅದಕ್ಕಿಂತ ಮುಂಚೆನೆ. ಸೊ ಅಲ್ಲಿಂದ ಒಂದು ರ್ಯಾಪೋ ಇದೆ, ನಮಗೆ ಒಂದು ಜರ್ನಿ ಇದೆ ಇಬ್ರಿಗೂ. ಸೊ ನಾನು ಯಾವತ್ತೂ ಅವನು ಲಿಟ್ರಲಿ ನನಗೆ ಒಂದು ತಮ್ಮ ಅನ್ನೋ ಥರದ ಒಂದು ಟ್ರೀಟ್ಮೆಂಟ್. ಬಿಕಾಸ್ ಅವನು ತುಂಬ ಸ್ಮಾರ್ಟ್, ಟೆಕ್ನಿಕಲಿ ಸೌಂಡ್, ಮತ್ತು ನಾನೊಂದು ವಿಷಯವನ್ನು ಹೇಳಿದ್ರೆ, ನಾವು ಆ್ಯಸ್ ಎ ರೈಟರ್ಸ್ ಎಲ್ಲ ಸೇರ್ಕೊಂಡು ಡಿಸ್ಕಸ್ ಮಾಡಿದ್ರೆ ಯಾವತ್ತೂ ಅದನ್ನು ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗೋಂಥ ಥಾಟಲ್ಲೇ ಹೋಗ್ತಾನೆ. ಆ ಥರದ ಟೀಮ್ ಮೇಟ್ಸ್ ಇರೋದು ನನ್ನ ಜೊತೆಗೆ. ಯಾವಾಗ ಇಂಥ ರೈಟರ್ಸ್ಗಳಾಗ್ಬೋದು, ಈ ಥರ ಟೆಕ್ನಿಷಿಯನ್ಸ್ಗಳಾಗ್ಬೋದು, ಈ ಥರ ಆರ್ಟಿಸ್ಟ್ಗಳಾಗ್ಬೋದು, ಇವರೆಲ್ಲರ ಒಂದು
ಸಾಥ್ ಕೊಟ್ಟಾಗ ಇದೆಲ್ಲದಕ್ಕೆ ತುಂಬ ದೊಡ್ಡದಾಗಿ ಕಿರೀಟದ ಮೇಲೆ ಗರಿ ಥರದಲ್ಲಿ ಈ ಥರ ನಿರ್ಮಾಪಕರಿದ್ದಾಗ ಐ ಥಿಂಕ್ ನನ್ನ ಹೆಸರು ಕಾಣಿಸುತ್ತೆ, ನನ್ನ ಮುಖ ಕಾಣಿಸುತ್ತೆ, ಅದರ ಹಿಂದೆ ತುಂಬ ದೊಡ್ಡ ಶಕ್ತಿಗಳೇ ಇದ್ದಾರೆ. ಅವರೆಲ್ಲರಿಂದ ಸೇರಿಕೊಂಡು ಆ ಸಿನಿಮಾ ಆಗುತ್ತೆ, ಆವಾಗ ಮಾಡೋಕ್ಕಾಗತ್ತೆ ಅಂತ ಅನ್ಕೊಳ್ತೀನಿ ನಾನು. ಶೆಟ್ರೆ ನಮಸ್ತೆ. ಕಾರ್ತಿಕ್, ಕರ್ನಾಟಕ ನ್ಯೂಸ್ ಪೀಟಿಂದ. ದೈವಾರಾಧನೆಯಲ್ಲಿ ತುಂಬ ನಂಬಿಕೆ ಇಟ್ಟಿರೋಂಥ ವ್ಯಕ್ತಿ ನೀವು. ಇತ್ತೀಚೆಗೆ ಆಗಿರೋಂಥ ಅವಘಡಗಳ ಬಗ್ಗೆ ಏನು ಚಿಂತಿಸ್ತೀರಾ ನೀವು? ಆವಾಗಲೇ ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ಆಗಿರುವಂಥ ವಿಚಾರಗಳು, ಕೆಲವೊಂದು ನಮ್ಮ ಸಿನಿಮಾಗೆ ಸಂಬಂಧಪಟ್ಟಿರುವಂಥ ವ್ಯಕ್ತಿಗಳು ಅವ್ರಿಗೆ ಆ ಥರ ಆದಾಗ ತುಂಬ ಬೇಜಾರಾಗುವಂಥ ವಿಚಾರ. ಅದನ್ನು ಮುಂದೆ ನಿಂತ್ಕೊಂಡು ಅದನ್ನು ಶೋ ಆಫ್ ಮಾಡುವಂಥದ್ದು ಮತ್ತೊಂದು ಮಾಡುವಂಥದ್ದು ಇಲ್ಲ. ತುಂಬ ಬೇಜಾರಾಗುವಂಥದ್ದು, ತುಂಬ ಮಿಸ್ ಮಾಡ್ಕೊಳ್ತೀವಿ ಇವತ್ತು. ಆದರೆ ಅದು ಹೇಗೆ ನರೇಟಿವ್ ಸೆಟ್ ಆಯಿತು ಅಂತಂದರೆ ಅದು ಶೂಟಿಂಗ್ ಅಲ್ಲೇ ನಡೀತು ಅನ್ನೋ ಥರದಲ್ಲೆಲ್ಲ ಸೆಟ್ ಆಯಿತು. ಆ್ಯಕ್ಚುಲಿ ಶೂಟಿಂಗ್ ಎಲ್ಲ ನಡೀದೇ ಇರೋ ಸಂದರ್ಭದಲ್ಲಿ ಆಗಿರುವಂಥದ್ದು. ಆದರೆ ನಮ್ಮ ಲಾಸೇ ಕೂಡ. ಅದಕ್ಕೆ ನಾನು ಎಕ್ಸಾಂಪಲ್ ನಿಮಗೆ ಆ ಥರ ನರೇಟಿವನ್ನು ಎಕ್ಸಾಂಪಲ್ ಇಟ್ಕೊಂಡೇ ನಾನು ಆವಾಗ ಹೇಳಿದ್ದು ನಮಗೆ. ಅಂದರೆ ಅವಘಡಗಳು, ಅಪಘಾತಗಳು ಇದನ್ನು ಒಂದು ರೀತಿ ಹೋಗ್ತಾ ಇದ್ದರೆ ನಾನೇ ಏನಾಗ್ತಿದ್ದೆ ಅನ್ನೋದು ನಿಮ್ಗೆ ಆವಾಗಷ್ಟೇ ಹೇಳಿದೆ. ನಾನು ಅದರಿಂದ ಆಚೆಗೆ ಬಂದೆ, ಅದನ್ನು ಬದುಕಿ ಬಂದಿದ್ದೀನಿ ಅಂತಂದರೆ, ಅಥವಾ ನನಗೇನೂ ಆಗಿಲ್ಲ, ಅಥವಾ ನನ್ನ ಇಡೀ ತಂಡದಲ್ಲಿ ಯಾರಿಗೂ ಏನೂ ಆಗದೆ ಎಲ್ಲರೂ ಇಷ್ಟು ಜನರು ಇಷ್ಟು ವರ್ಷ ಕೆಲಸ ಮಾಡಬೇಕಾದ್ರೆ ಸರ್ವೇ ಸಾಧಾರಣದಲ್ಲಿ ಒಂದು ಸಣ್ಣ ಫಂಕ್ಷನ್ ಮಾಡ್ತಿರ್ಬೇಕಾದ್ರೆ ಏನಾದರೂ ಹೆಚ್ಚು ಕಮ್ಮಿ ಆಗೋಂಥದ್ದು ಇರುತ್ತೆ. ಅಂಥದ್ದು ಇರಬೇಕಾದ್ರೆ ಇಡೀ 3 ವರ್ಷ ನಾವು ಕೆಲಸ ಮಾಡಬೇಕಾದ್ರೆ ನಿಜವಾಗ್ಲೂ ಆ ದೈವ ಶಕ್ತಿ ನಮ್ಮ ಹಿಂದೆ ನಿಂತು ನಮ್ಮ ಇಡೀ ತಂಡವನ್ನು ಇಲ್ಲಿವರೆಗೆ ಮುನ್ನಡೆಸ್ಕೊಂಡು ಬಂದಿರಲಿಲ್ಲ ಅಂದರೆ ಖಂಡಿತವಾಗ್ಲೂ ಈ ಸಿನಿಮಾ ಕಂಪ್ಲೀಟ್ ಮಾಡೋಕ್ಕಾಗ್ತಿರಲಿಲ್ಲ. ಅಷ್ಟು ಟಾಸ್ಕ್ಗಳಿತ್ತು ನಮಗೆ, ಅಷ್ಟು ಎಫರ್ಟ್ ಹಾಕಬೇಕಾಗಿತ್ತು. ಹಗಲು ರಾತ್ರಿ ನಾವು ಫೇಸ್ ಮಾಡಿರೋದು ಏನು ಗೊತ್ತಾ, ಅದು ಮಾಧ್ಯಮದಲ್ಲಿ ಕೂತು ಒಂದು ಮೀಡಿಯಾ ಮುಂದೆ ನಾವು ಅದನ್ನು ಹೇಳೋದಕ್ಕೆ ಪದಗಳಿಲ್ಲ. ಅದಕ್ಕೆ ಅದು ನಮ್ಮ ಅನುಭವಕ್ಕೆ ಅಷ್ಟೇ ಬರಬೇಕು ಅದು. ಹಾಗಾಗಿ ಎಲ್ರಿಗೂ ಎಕ್ಸ್ಪೀರಿಯನ್ಸ್ ನೀವು ಕೇಳಿದ್ರೆ ಫ್ರೇಮ್ ಮಾಡೋಕ್ಕಾಗಲ್ಲ ಅದನ್ನ. ಐ ಥಿಂಕ್ ನಾನೇ ಎಕ್ಸಾಂಪಲ್ ಅದಕ್ಕೆ. ಇಲ್ಲಿ ಬಂದಿದ್ದೀವಿ ಅಂತಂದರೆ ಅದು ದೈವಶಕ್ತಿ ಏನೋ ನಮ್ಮ ಹಿಂದೆ ಇತ್ತು, ನಮಗೇನೋ ನಮ್ಮನ್ನು ಸಪೋರ್ಟ್ ಮಾಡಿಕೊಂಡು, ನಮ್ಮನ್ನು ಪುಷ್ ಮಾಡಿಕೊಂಡು, ನಮ್ಮನ್ನು ಕಾಪಾಡಿಕೊಂಡು ಮುನ್ನಡೆಸ್ಕೊಂಡು ಬರ್ತಾ ಇದೆ ಅನ್ನೋ ಫೀಲಿಂಗಲ್ಲೇ ಬಂದ್ವಿ ನಾವು. ಈಗ ಕಾಂತಾರ ಬಂದಾಗ ಶೆಟ್ರ ಇಲ್ಲಿ ಫ್ರೆಂಡ್ ಕಾಂತಾರ ಬಂದಾಗ ಅಷ್ಟು ದೊಡ್ಡ ನಿರೀಕ್ಷೆ ಆಗುತ್ತೆ ಅಂತ ನಿಮಗೂ ಕೂಡ ಗೊತ್ತಿರಲಿಲ್ಲ. ಇವತ್ತು ಈ ಕಾಂತಾರ ಅಧ್ಯಾಯ 1 ಮಾಡಬೇಕಾದ್ರೆ ಆ ನಿರೀಕ್ಷೆಯನ್ನು ಮೀರಿ ಮತ್ತೆ ಒಂದು ದೊಡ್ಡ ಹಿಟ್ ಕೊಡಬೇಕು ಅನ್ನೋ ಜವಾಬ್ದಾರಿ ನಿಮ್ಮ ಮೇಲಿದೆ. ಅದು ನಿಟ್ಟಿನಲ್ಲಿ ಯಾವ ರೀತಿ ಇತ್ತು ನಿಮ್ಮ ಕೆಲಸ, ತಯಾರಿ? ಮಂಜಣ್ಣ, ನನ್ನ ಫಸ್ಟ್ ಪ್ರೆಸ್ ಮೀಟಿಂದ ನೋಡ್ತಾ ಇದ್ದೀರಾ. ಅವತ್ತಿಂದ ಹೇಳಿದ್ದು 2 ವಿಷಯ. ನಾನು ಎಕ್ಸೈಟ್ಮೆಂಟು, ಎಕ್ಸ್ಪೆಕ್ಟೇಷನ್ ಎರಡೂ ಇರಲ್ಲ ನನಗೆ. ನನ್ನ ಕೆಲಸ ಕಂಟೆಂಟ್. ಒಂದು ಡೇಟ್ ಕೊಡ್ತಾರೆ ಪ್ರೊಡ್ಯೂಸರ್, ಆ ಡೇಟಿಗೆ ನಾವಲ್ಲಿ ಅಪ್ಲೋಡ್ ಮಾಡಬೇಕು. ಅದಕ್ಕೆ ನನ್ನ ಇಡೀ ತಂಡ ಇವತ್ತು 38 hours 48 hours ಹೀಗೆ ನಿದ್ದೆ ಬಿಟ್ಟುಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ. ಅದು ಮುಗಿದ ಮೇಲೆ ನಮ್ದು ಯಾರ್ದು ಅಲ್ವೇ ಅಲ್ಲ ಸಿನಿಮಾ, ಕಂಪ್ಲೀಟ್ಲಿ ಜನರದ್ದು. ಅದು ಅವ್ರು ಹೇಗೆ ತೊಗೊಳ್ತಾರೆ ಅನ್ನೋದನ್ನೇ ನಾವು ಕಾಯ್ತಾ ಇರ್ತೀವಿ ಅಷ್ಟೇ. ಅವ್ರಿಗೆ ಏನು ಅನ್ಸುತ್ತೆ ಅನ್ನೋದನ್ನೇ ಕಾಯ್ತಾ ಇರ್ತೀವಿ ನಾವು. ಆ ವಿಷಯದಲ್ಲಿ ಒಂದು ಕಾತುರತೆ ಇರುತ್ತೆ ನಮಗೆ. ಯಾವ ಥರದಲ್ಲಿ ತೊಗೊಳ್ತಾರೆ ಈ ಫಿಲ್ಮ್ನ, ಇದ್ರ ಬಗ್ಗೆ ಏನು ಕ್ರಿಟಿಕ್ಸ್ ಬರ್ಬೋದು, ಎಷ್ಟು ಇಷ್ಟಪಡ್ಬೋದು, ಯಾವುದೆಲ್ಲ ವಿಷಯಗಳು ಇಷ್ಟ ಆಯ್ತು ಅವ್ರಿಗೆ, ಯಾವ ಥರದಲ್ಲಿ ನೋಡಿದ್ರು ಆ ಫಿಲ್ಮ್ನ ಅನ್ನೋ ಥರದ್ದು ಇರುತ್ತೆ. ಬಿಟ್ಟರೆ ಬೇರೆ ಯಾವುದೇ ಆ್ಯಂಗಲಲ್ಲಿ ನಾನು ಯೋಚನೆ ಮಾಡೋದಕ್ಕೆ ಹೋಗೋದೇ ಇಲ್ಲ. ಸೊ ಮತ್ತು ಅದೊಂದು ಬರ್ಡನ್ನು ಆಗಬಾರ್ದು, ಒಂದು ಜವಾಬ್ದಾರಿ ಆಗಬೇಕಷ್ಟೇ. ನಾವು ಕೆಲಸ ಮಾಡ್ತಾ ಆ್ಯಸ್ ಅ ಪ್ರೊಡಕ್ಷನ್ ಹೌಸ್ ಈ ಸಿನಿಮಾನ ಹೇಗೆ ಶೆಪಪ್ ಮಾಡಬೇಕು ಅನ್ನೋದನ್ನ, ಹೇಗೆ ಮೌಂಟ್ ಮಾಡಬೇಕು ಅನ್ನೋದೊಂದು ಐಡಿಯಾ ಇರುತ್ತೆ. ಆಸ್ ಅ ಟೀಮ್ ನಮಗೆ ಈ ಸಿನಿಮಾನ ಯಾವ ಥರದಲ್ಲಿ ತರಬೇಕು ಅನ್ನೋದನ್ನ ಒಂದು ಐಡಿಯಾದಲ್ಲಿ ಹೋಗ್ತೀವಿ ನಾವು. ರಿಷಬ್ ಸರ್, ಕಿರಣ್ ಇಲ್ಲಿ ವಿಜಯ ಕರ್ನಾಟಕದಿಂದ. ಸರ್, ಕನ್ನಡದಿಂದ ಈ ಸಿನಿಮಾ ಆಗಿದೆ ಅಂತ ನೀವು ಮೆನ್ಷನ್ ಮಾಡಿದ್ರಿ. ಆದರೆ ಟ್ರೇಲರ್ನಲ್ಲಿ ನಾವು ಅಬ್ಸರ್ವ್ ಮಾಡ್ತೀವಿ ಕರಾವಳಿಯ ಕನ್ನಡನ ಬಳಸಿರೋದಕ್ಕೆ ಏನಾದ್ರು ಹಿನ್ನೆಲೆ ಇದೆಯಾ ಅಂತ. ಕಥೆಯೇ ಕರಾವಳಿದಾಗಿದ್ದಾಗ ಅದು ಕರಾವಳಿ ಕನ್ನಡ ಇಲ್ಲದೆ ಏನಿರುತ್ತೆ, ಅಥವಾ ಅಲ್ಲಿದು ಕರಾವಳಿ ಭಾಗ ಅಥವಾ ತುಳುನಾಡು ಅಂತೆಲ್ಲ ಏನು ನಾವು ತೊಗೊಳ್ತೀವಿ, ಆಗ ತುಳುವಿಗೆ ಸಂಬಂಧಪಟ್ಟಿರುವಂಥ ವಿಚಾರಗಳಿದ್ದಾಗ ತುಳುವಲ್ಲೇ ಬರುತ್ತೆ. ಕರಾವಳಿ ಕನ್ನಡದ ಕಥೆ ಆಗಿರೋದ್ರಿಂದ ಅದು ಕರಾವಳಿ ಭಾಷೆಯಲ್ಲಿ ಇರುತ್ತೆ. ಅಂದರೆ ಸಾವಿರಾರು ವರ್ಷಗಳ ಹಿಂದಿನ ಕಥೆ ಆಗಿರೋದ್ರಿಂದ ಕನ್ನಡ ಆಗೂ ಕೂಡ ಹಾಗೆ ಇತ್ತಾ, ಅಥವಾ ಅದಕ್ಕೇನಾದ್ರು ರೆಫರೆನ್ಸ್ ಇದೆಯಾ ಅಂತ? ರೆಫರೆನ್ಸ್ ನೀವು ಹುಡುಕಿದ್ರೆ ನಿಮಗೆ ಇವತ್ತು ಯಾವುದೇ ಒಂದು ವಿಚಾರಕ್ಕೆ 10 ಆ್ಯಂಗಲ್ಗಳಿರುತ್ತೆ, 10 ಡೈರೆಕ್ಷನ್ ಇರುತ್ತೆ. ಸೊ ಯಾವುದೇ ರೀತಿಯಲ್ಲೂ ಕೂಡ ನಾವು ವಾದ ಮಾಡ್ತಾ ಹೋಗ್ಬೋದು. ಅದನ್ನ ನಾವು ಆ ಕಾಲಘಟ್ಟದ ಕಥೆಯನ್ನು ಇವತ್ತಿನ ಜನ್ರೇಷನ್ಗೆ ನಾವು ಹೇಳ್ತಿರೋದ್ರಿಂದ ಇವತ್ತಿನ ಜನರಿಗೆ ಅರ್ಥ ಆಗೋ ರೀತಿಯಲ್ಲೂ ಹೇಳಬೇಕು. ಒಂದು ಥಾಟ್ ಇತ್ತು ನನಗೆ, ಕುಂದಾಪುರ ಕನ್ನಡದಲ್ಲಿ ಹೇಳಿದ್ರೆ ಹೆಂಗೆ ಅಂತ. ಅವಾಗ ಅದು ಹೆಚ್ಚು ಜನರಿಗೆ ಅದು ಅರ್ಥ ಆಗದೆ ಹೋಗ್ಬೋದು, ಬರೀ ಕುಂದಾಪುರ ಭಾಗದವ್ರಿಗೆ ಅಥವಾ ಕುಂದಾಪುರ ಭಾಗದವ್ರ ಪರಿಚಯ ಇರೋರಿಗೆ ಅರ್ಥ ಆಗ್ಬೋದೇನೋ. ಸೊ ಹಾಗಾಗಿ ಏನು ಬೇಕಾದರೂ ಹೇಳ್ಬೋದು. ಆದರೆ ಇವತ್ತಿನ ಜನ್ರೇಷನ್ಗೆ, ಇವತ್ತಿನ ಜನರಿಗೆ, ಇವತ್ತಿನ ಪ್ರೇಕ್ಷಕನಿಗೆ ಅದು ಅರ್ಥ ಮಾಡಿಸ್ಬೇಕು ಅಂತಂದಾಗ ಒಂದು ಸಿನಿಮ್ಯಾಟಿಕ್ ಲಿಬರ್ಟಿಯನ್ನು ತೊಗೊಳ್ತೀವಿ ನಾವು, ಇಲ್ಲ ಅಂತಲ್ಲ. ಸೊ ಆ ನಿಟ್ಟಲ್ಲಿ ಹೋಗ್ತೀವಿ. ಮತ್ತು ಮಂಗಳೂರು ಕನ್ನಡ ಅಥವಾ ಕರಾವಳಿಯಲ್ಲಿ ಉಪಯೋಗಿಸುವಂಥ ಕನ್ನಡ ಹೆಚ್ಚಿನ ಅಂಶವಾಗಿ ಅದು ಒಂದು ಸ್ವಲ್ಪ ಬುಕ್ಕಿಶ್ ಆಗಿ ಒಂದು ಗ್ರಂಥ ಕನ್ನಡ ಅನ್ನೋ ಥರದಲ್ಲೇ ಹೇಳ್ತೀವಿ ನಾವು. ಅಂದರೆ
ಓದಬೇಕಾದ್ರೆ ಹೇಗಿರುತ್ತೆ, ನಾವು ಮಾತಾಡಬೇಕಾದ್ರೂ ಅಷ್ಟು ಸ್ಪಷ್ಟವಾಗಿ ಅದನ್ನು ಬಿಡಿಸಿ ಮಾತಾಡ್ತಾರೆ ಅನ್ನುವಂಥದ್ದು. ಆ ಕಾರಣಕ್ಕೆ ಕನ್ನಡಕ್ಕೆ ಇಷ್ಟು ದೊಡ್ಡ ಹಿಸ್ಟ್ರಿ ಇರಬೇಕಾದ್ರೆ ಆಗಿನ ಕಾಲದಲ್ಲೂ ಕೂಡ ಈ ಥರದಲ್ಲಿ ಇರ್ಬೋದು ಅನ್ನೋಂಥದ್ದು. ಸೊ ಹಳೆಗನ್ನಡಗಳನ್ನು ರೆಫರೆನ್ಸ್ ಪಾಯಿಂಟಲ್ಲಿ ಇಟ್ಕೊಂಡು ಕೂಡ ಹೋಗ್ಬೋದು. ಅಂದರೆ ಈಗ ಬೇರೆ ಭಾಷೆಗಳಿಗೂ ಡಬ್ ಆಗಿರೋದ್ರಿಂದ ಅಲ್ಲಿಯ ಪರ್ಟಿಕ್ಯುಲರ್ ಯಾವ್ದಾದ್ರು ಭಾಷೆಗಳನ್ನ ಅಥವಾ ಲ್ಯಾಂಗ್ವೇಜ್ನ ಬಳಸಿರೋ ಕಳೆದ ಬಾರಿಯೂ ಕೂಡ ಎಲ್ಲ ದೈವದ ನುಡಿಗಳಾಗ್ಬೋದು, ತುಳುವಲ್ಲಿ ಬಂದಂಥ ಎಲ್ಲ ವಿಚಾರಗಳಾಗ್ಬೋದು, ಅಥವಾ ಜನಪದ ಹಾಡುಗಳಾಗ್ಬೋದು, ಎಲ್ಲವೂ ತುಳುವಲ್ಲೇ ಇತ್ತು, ಇವತ್ತಿಗೂ ತುಳುವಲ್ಲೇ ಇರುತ್ತೆ. ಇನ್ನು 50 ಕಾಂತಾರ ಆದರೂ ಅದು ತುಳುವಲ್ಲಿ ಅಥವಾ ಮಂಗಳೂರು ಕನ್ನಡದಲ್ಲಿದ್ದರೆ ಅಥವಾ ಕರಾವಳಿ ಕನ್ನಡದಲ್ಲಿದ್ದರೆ ಹಂಗೆ ಇರುತ್ತೆ. ಉಳಿದ ವಿಚಾರಗಳನ್ನ ಚೇಂಜ್ ಮಾಡ್ತೀವಿ. ಪ್ಯಾನ್ ಇಂಡಿಯಾ ಆದ ತಕ್ಷಣ ಯಾವುದು ಯಾವ ಮೂಲ ಎಲ್ಲಿಯ ಕಥೆಯನ್ನು ಹೇಳ್ತೀವಿ ಅನ್ನೋದು ಚೇಂಜ್ ಆಗೋದೇ ಇಲ್ಲ. ಕಾಂತಾರ ವಿಚಾರದಲ್ಲಿ ಈಗ ಇನ್ನೊಂದು ಬೇರೆ ಥರದ ಸ್ಕೇಲ್ ಇರುವಂಥ ಫಿಲ್ಮ್ ಅಥವಾ ಪ್ಯಾನ್ ಇಂಡಿಯನ್ ಫಿಲ್ಮ್ ಆದರೆ ಅವಾಗ ಅಲ್ಲಿಗೆ ಅದನ್ನು ಬದಲಾಯಿಸ್ಬೋದು, ಅಲ್ಲಿನ ನೇಟಿವಿಟಿಗೆ ತಕ್ಕನ ಹಾಗೆ. ನಾವಿಲ್ಲಿ ಹೇಳಬೇಕಾದ್ರೆ ಇದೇ ನೇಟಿವಿಟಿಯನ್ನು ಹೇಳಬೇಕಾಗತ್ತೆ. ಅಂದರೆ ಈ ಕಥೆಯನ್ನು ಹೇಳುವಾಗ ನೀವು ಲೈಫ್ ರಿಸ್ಕ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರು, ಅದು ಅಷ್ಟು ಅವಶ್ಯಕತೆ ಇತ್ತ ಈ ಕತೆಗೆ ಅಂತ? ಅಲ್ಲ, ಲೈಫ್ ಯಾವತ್ತೂ ರಿಸ್ಕಲ್ಲಿರುತ್ತೆ. ಲೈಫ್ ಯಾವತ್ತೂ ರಿಸ್ಕಲ್ಲಿರುತ್ತೆ. ನಾವು ಯಾವತ್ತೂ ಶಾಶ್ವತ ಅಲ್ಲ. ಆದರೆ ಒಂದು ಸಿನಿಮಾದ ಬಗ್ಗೆ ಒಂದು ನರೇಟಿವ್ ಸೆಟ್ ಆಯ್ತಲ್ಲ, ಆ ಪಾಯಿಂಟಲ್ಲಿ ಹೇಳಬೇಕಾದ್ರೆ ನಾನು ಹೇಳಿದ್ದೆ ಅದನ್ನು. ಶೆಟ್ರೆ ಸರ್, ರಿಷಬ್ ಶೆಟ್ಟಿ ಸುವರ್ಣ ನ್ಯೂಸಿಂದ. ರಿಷಬ್ ಶೆಟ್ರೆ, ಕೇಶವ ಮೂರ್ತಿ. ಇಲ್ಲ, ಒಬ್ಬರಾದ್ಮೇಲೆ ಒಬ್ರು. ಎಸ್, ಇಲ್ಲಿ ಶೆಟ್ರೆ ನೀವು ಶಾರದಾ ಮೈಕ್ ತಗೋಬೇಕು, ಅವಾಗ ನಿಮ್ಗೆ ಚಾನ್ಸ್ ಸಿಗುತ್ತೆ. ದಯವಿಟ್ಟು ಪಾಸ್ ಮಾಡಿ ಸುನೀಲ್ mic ಕೊಡ್ತಾನೆ. ಶಾರದಾ ಮೇಡಮ್ಗೆ. ಇದು ಟ್ರೈಲರ್ ತುಂಬ ಚೆನ್ನಾಗಿದೆ, ಫ್ಯಾಂಟಾಸ್ಟಿಕ್ ಅಂತ ಹೇಳ್ಬೋದು. ನಾನು ಅಂದರೆ ತುಂಬ ಅಬ್ಸರ್ವ್ ಮಾಡಿದ್ದು ಸ್ಟಂಟ್ಸ್ ತುಂಬ ರಿಸ್ಕಿ ಸ್ಟಂಟ್ಸ್ ಇದೆ, ಮತ್ತು ತುಂಬ ಯೂಜಾಗಿ ಕಾಣಿಸ್ತಾ ಇದೆ. ಸೊ ಆ ಸ್ಟಂಟ್ಸ್ ತಾಲೀಮ್ ಬಗ್ಗೆ ಹೇಳಿ, ಮತ್ತು ಶೂಟ್ ಮಾಡಬೇಕಾದ್ರೆ ಅದ್ರ ಬಗ್ಗೆ ನೀವು ಆಗಲೇ ಒಂದು ಸ್ವಲ್ಪ ಹೇಳಿದ್ರಿ, ಬಟ್ ಎಲಾಬ್ರೇಟ್ ಮಾಡೋಕ್ಕಾದ್ರೆ ಅದು ತುಂಬ ಅಂದರೆ ನಾವು ಇಷ್ಟು ಮಾತಾಡ್ತೀವಿ ನಾರ್ಮಲಿ, ಅದಕ್ಕೆ ಜಾಸ್ತಿ ಮಾತಾಡೋದು ಬೇಡ ಅನ್ನೋ ಥಾಟಲ್ಲಿ ಇದ್ದೀನಿ ಸುನಿಲ್. ನಾನು ಮಾಸ್ಟ್ರು ಆವಾಗಲೇ ಅರ್ಜುನ್ ಮಾಸ್ಟ್ರು ಆವಾಗಲೇ ಎಕ್ಸ್ಪ್ಲೇನ್ ಮಾಡಿದರು. ಐ ಥಿಂಕ್ ನೀವು ಅದನ್ನು ಸಿನಿಮಾಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಒಳ್ಳೇದು ನನ್ನ ಒಪಿನಿಯನ್. ಸೊ ನಾವು ಮಾತಾಡಿ ಅದಕ್ಕೆ ಇನ್ನೇನೋ ಹೇಳೋದಕ್ಕಿಂತ ನೀವು ಹೇಗಿದೆ ಹಾಗೆ ಅದನ್ನು ತೊಗೊಳ್ಳೋದು ನೋಡೋದು ತುಂಬ ಚೆಂದ ಅಂತ ಅಂದ್ಕೊಳ್ತೀನಿ. ಮೇಕಿಂಗಲ್ಲೂ ಕೂಡ ನಾವು ತೋರಿಸಿದ್ದೀವಿ, ನಾವು ಯಾವ ಥರದಲ್ಲಿ ಎಫರ್ಟ್ ಹಾಕಿದ್ದೀವಿ, ಯಾವ ಥರದಲ್ಲಿ ಅದನ್ನು ಕೆಲಸಗಳು ಮಾಡಿದ್ದೀವಿ ಅಂತ. ಇಡೀ ತಂಡವಾಗಿ ಒಟ್ಟಾರೆ ನಾವು ಅದರ ಮೇಲೆ ಇನ್ನೂ ಬೆಟ್ರ್ ಮಾಡಬೇಕು, ಇನ್ನೂ ನಿಮ್ಮನ್ನು ಜಾಸ್ತಿ ಎಂಟರ್ಟೈನ್ ಮಾಡಬೇಕು, ಇನ್ನೂ ಒಂದು ಸ್ಟೆಪ್ ಜಾಸ್ತಿ ಹೋಗಬೇಕು ಅನ್ನುವಂಥ ಥಾಟ್ ಇಟ್ಕೊಂಡೇ ಕೆಲಸ ಮಾಡಿದ್ದೀವಿ. ಅದನ್ನು ನೋಡಿ ಹೇಗಿದೆ ಅಂತ ನೀವೇ ಹೇಳಬೇಕು. ಶೆಟ್ರೆ, ವಿಜಯ್ ಸುವರ್ಣ ನ್ಯೂಸಿಂದ. ಈ ಸಿನಿಮಾ ಅಂತ ಬಂದಾಗ ಎಂಟರ್ಟೈನ್ಮೆಂಟ್ ಜೊತೆಗೆ ಎಜುಕೇಟ್ ಕೂಡ ಮಾಡುತ್ತೆ. ಈ ಸಿನಿಮಾ ನೋಡಿದಾಗ ಸಾಕಷ್ಟು ವಿಶೇಷತೆಗಳು ಕಾಣಿಸ್ತಾ ಹೋಗುತ್ತೆ, ಹೊಸತನ ಕಾಣಿಸ್ತಾ ಹೋಗುತ್ತೆ. ಸೊ ನೀವು ಹೇಗೆ ಈ ಒಂದು ಸಿನಿಮಾ ಮಾಡೋ ಸಮಯದಲ್ಲಿ ಎಜುಕೇಟ್ ಆಗ್ತಾ ಹೋದ್ರಿ ಅಂತೇಳಿ? ಪ್ರತಿದಿನನೂ ಆಗ್ತಾ ಹೋಗ್ತೀನಿ ನಾನು. ಅಂದರೆ ಅದು ನಿಲ್ಲದೇ ಇಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಕಲಿಯೋದು ಎಲ್ಲಿವರೆಗೆ ನಾವು ಕಲಿತಾ ಇರ್ತೀವಿ ಅಲ್ಲಿವರೆಗೆ ಮುಂದೆ ಹೋಗ್ತೀವಿ ಅಂತ ಅಂದ್ಕೊಳ್ತೀನಿ ನಾನು. ಇನ್ನೂ ಕಲಿತಾ ಸೊ ಪ್ರತಿಯೊಬ್ಬರಿಂದನೂ ಕಲಿತಾ ಹೋಗ್ತೀವಿ. ಈ ಸಿನಿಮಾದಲ್ಲಿ ಸುಮಾರಷ್ಟು ವಿಚಾರಗಳು, ನಮ್ಮ ಹಿಂದಿನ ಪರಂಪರೆ ಆಗ್ಬೋದು, ನಮ್ಮ ಮೂಲ ಆಗ್ಬೋದು, ಎಷ್ಟು ರಿಚ್ ಆಗಿತ್ತು ನಮ್ಮ ಕಲ್ಚರು, ಇವೆಲ್ಲ ವಿಚಾರಗಳನ್ನು ತಿಳಿಯುವಂಥ ಅವಕಾಶ, ಹೆಚ್ಚು ವಿಚಾರಗಳ ಬಗ್ಗೆ ಓದುವಂಥ ಅವಕಾಶ, ಕೇಳುವಂಥ ಅವಕಾಶ. ಕೆಲಸ ಮಾಡ್ತಾ ಪ್ರತಿಯೊಬ್ಬ ಮನುಷ್ಯನ ಅದು ಬೇರೆ ಒಂದು ದಾರಿಗೆ ತೊಗೊಂಡು ಹೋಗ್ತಾ ಹೋಗುತ್ತೆ ಅಂತ ಅನ್ಸುತ್ತೆ ನನಗೆ. ವಿಜಯ್ ಸರ್, ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮತ್ತೆ ನೀವು ಕೂಡ ಹೊಂಬಾಳೆ ಪ್ರೊಡಕ್ಷನ್ ಕಡೆಯಿಂದ ಟಿಕೆಟ್ ಪ್ರೈಸ್ ಜಾಸ್ತಿ ಬೇಕು ಅಂತೇಳಿ ಫಸ್ಟ್ ಪ್ರಶ್ನೆ ಅದೇ ಇದೆಯಲ್ಲ ವಿಜಯ್, ಫಸ್ಟ್ ಪ್ರಶ್ನೆಗೆ ಅದೇ ಆನ್ಸರ್ ಮಾಡಿದ್ರು. ಟಿಕೆಟ್ ಪ್ರೈಸ್ ಅಷ್ಟೇ ಸರ್, 200 ರೂಪಾಯಿನೇ ಇರುತ್ತಾ ಹೇಗೆ ಅಂತ ಹೇಳಿ? ಸರ್, ಐ ಹ್ಯಾವ್ ಅ ಕ್ವೆಶ್ಚನ್. ಐ ಮೀನ್ ಹಿಯರ್ ಶಾರದಾ ಮೇಡಮ್. ಓಕೆ, ಸೊ ಅನುಶ್ರೀ ಅವರೇ ಸರ್, ಮದುವೆ ಸಂಭ್ರಮ ಶುಭಾಶಯಗಳು. ನಾವೊಂದು ಕ್ವಶನ್ ಕೇಳಬೇಕು. ಕೇಳಿ ಸರ್. ಪಾಪ ಶಾರದಾ ಮೇಡಮ್ ಮೈಕ್ ಕೇಳಿದ್ರು ಸಿಕ್ತಾ ಅಂತ ಕೇಳಿ. ರಿಷಬ್ ಶೆಟ್ಟಿ ಅವರೇ, ಕೇಶವಮೂರ್ತಿ ಇಲ್ಲಿ. ನಮಸ್ಕಾರ ಕೇಶವಮೂರ್ತಿಗಳೇ, ಎಲ್ಲಿದ್ದೀರಿ? ಅಲ್ಲಿ ಹಿಂದೆ. ಆರಾಮಿದ್ದೀರಾ? ಆರಾಮಿದ್ದೀನಿ. ಸುಮಾರು ಸಲ ಫೋನ್ ಮಾಡಿದ್ದೆ, ತೆಗಿಲಿಲ್ಲ ನೀವು. ಸಾರಿ, ಪ್ರಗತಿ ಆಗೋದಕ್ಕೆ ಸಾರಿ ಕೇಳಾಯ್ತು, ನಾನು ಸಾರಿ ಕೇಳ್ತೀನಿ ಅದಕ್ಕೆ. ಓಕೆ, ಈಗ ತುಳುನಾಡು ಅಂದರೆ ಕರಾವಳಿಯ ಮೂಲ ಪುರುಷರಲ್ಲಿ ಇಬ್ಬರು ಇದ್ದಾರೆ. ಆ ಇಬ್ಬರು ಪೈಕಿ ಪರಶುರಾಮನ ಹೆಸರು ಪ್ರಸ್ತಾಪ ಇಲ್ಲ ಅಂತ ಒಂದು ಇದಿದೆ, ಟ್ರೈಲರ್ ನೋಡಿದವರು. ಹಾಗೇನಿಲ್ಲ, ಎರಡರಲ್ಲೂ ನಂಬಿಕೆ ಇರುವಂಥವ್ರು. ಪರಶುರಾಮ ಸೃಷ್ಟಿ ಅನ್ನುವಂಥದ್ದು ಮತ್ತು ಬೆಮ್ಮೆರೆ ಸೃಷ್ಟಿ ಅನ್ನುವಂಥದ್ದು, ಎರಡರ ಬಗ್ಗೆನೂ ಚರ್ಚೆಗಳು ಇವನ್ನ ಮಾಡ್ತಾನೆ ಹೋಗ್ತಾರೆ. ಐ ಥಿಂಕ್ ಎಲ್ಲ ಅವರವರ ನಂಬಿಕೆ. ಟ್ರೈಲರ್ನಲ್ಲಿ ಇಲ್ಲ, ಸಿನಿಮಾದಲ್ಲಿ ಅದು ಇರುತ್ತಾ ಅಂತ ಕೇಳ್ತಿದ್ದಾರೆ. ಅಲ್ಲ, ಅದು ಸಿನಿಮಾಲೇ ನೋಡ್ಬೇಕು ನೀವು. ಟ್ರೈಲರಲ್ಲಿ ಯಾವ ವಿಚಾರವನ್ನು ನಾವು ತಂದಿಲ್ಲ. ನನಗೆ ಎರಡೂ ವಿಚಾರಗಳ ಮೇಲೆ ನಂಬಿಕೆ ಇರುವಂಥವನು ನಾನು. ಬೇರೆ ಬೇರೆ ಕಾರಣಗಳಿಗೆ, ಬೆಮ್ಮೆರ ವಿಚಾರಕ್ಕೂ ನಾನು ತುಂಬ ನಂಬುವಂಥವನು, ಆ ಕಾರಣಕ್ಕೂ ನನಗೆ ನಂಬಿಕೆ ಇದೆ. ಪರಶುರಾಮರ ಸೃಷ್ಟಿ ಅನ್ನುವಂಥ ವಿಚಾರಗಳು ನನಗೆ ನಂಬಿಕೆ ಇದೆ. ಸೊ ಹಾಗಾಗಿ ಅಲ್ಲಿ ನಮಗೆ ಏನೇನು ಒಳ್ಳೆ ವಿಚಾರಗಳು ಸಿಗುತ್ತೆ ಆ ವಿಷಯಗಳನ್ನು ತೊಗೊಂಡು ಮುಂದೆ ಹೋಗ್ತೀವಿ.
ರಿಷಬ್ ಸರ್, ಈ ಕಡೆ ಲೋಕೇಶ್ ನ್ಯೂಸ್ ಫಸ್ಟಿಂದ ಸರ್. ಇಲ್ಲಿ ಹಾಂ ಸರ್, ಬರವಣಿಗೆ ವಿಚಾರದಲ್ಲಿ ಯಾಕಂದ್ರೆ ಚಾಪ್ಟರ್ 2 ನಿರೀಕ್ಷೆಗೂ ಮೀರಿದ ದೊಡ್ಡ ಗೆಲುವು ಸರ್. ಬಟ್ ರೈಟಿಂಗ್ ಅಂತ ಬಂದಾಗ ಅದು ಒತ್ತಡ ಇರುತ್ತಲ್ಲ ಸರ್, ಎಷ್ಟು ಸ್ಕ್ರಿಪ್ಟ್ ಬದಲಾಯಿತು ಅಂತ ಈ ಸಿನಿಮಾ ಆಗುವ ಮಟ್ಟಿಗೆ? ಬದಲಾವಣೆ ಅಂತೇನಿಲ್ಲ, ಇಂಪ್ರೂವೈಸೇಷನ್ ಮಾಡ್ತಾನೆ ಹೋಗ್ತೀವಿ ನಾವು. ನಮ್ಮ ಇಡೀ ಟೀಮ್ದು ಇದು ಅಂದರೆ ಐ ಥಿಂಕ್ ಒಂದು 10 ಸಲನ 15 ಸಲನ ಅಂದರೆ ನಾರ್ಮಲಿ ಪ್ರೊಡ್ಯೂಸರ್ಗೆ ಈಗ ನಾನು ನಾರ್ಮಲಿ ಏನಿರುತ್ತೆ ಅಂದರೆ ಕಾಂತಾರ ಮುಗಿಸ್ಕೊಂಡು ಬಂದು ಅವ್ರಿಗೆ ಇನ್ನೊಂದು ಪಾರ್ಟ್ ಮಾಡ್ಕೊಳ್ರಪ್ಪ ಅನ್ನೋ ಥರ ಇರುತ್ತೆ. ಸೊ ನಾ ಒಂದು 15 ಸಲ ನರೇಷನ್ ಕೊಟ್ಟಿರ್ಬೋದು, ವಿಜಯಣ್ಣಂಗೆ, ಪ್ರಗತಿಗೆ, ನಮ್ಮ ಅರವಿಂದ್ ಕಶ್ಯಪ್ಗೆ. ನಮಗೆ ಪ್ರತಿ ಸಲನೂ ಬಂದಾಗ ಏನಾದರೂ ಒಂದು ಕೊಟ್ಬಿಟ್ಟು ಹೋಗ್ತಾ ಇದ್ರು ಇವರು. ಸೊ ಮತ್ತೆ ವರ್ಕ್ ಮಾಡ್ತಾ ಇರ್ತಿದ್ವಿ. ಬೇಸಿಕಲಿ ನಮಗೆ ಥಾಟ್ ಪ್ರೊಸೆಸ್ ಹೆಂಗೆ ಅಂದರೆ ಇಡೀ ಟೀಮ್ ನಾವು ಇಂಪ್ರೂವೈಸೇಷನಲ್ಲಿ ಇರ್ತೀವಿ. ಲಾಸ್ಟ್ ಒಂದು ಸಾಲಿಡ್ ಸ್ಕ್ರಿಪ್ಟ್ ಇದ್ದರೂ ಕೂಡ ಲಾಸ್ಟ್ ಮೂಮೆಂಟ್ವರೆಗೂ ಡಬ್ಬಿಂಗ್ ಮಾಡಬೇಕಾದ್ರೂ ಕೂಡ ಇನ್ನೇನೋ ಒಂದು ವರ್ಕ್ ಆಗುತ್ತಾ, ಬೆಟರ್ ಆಗುತ್ತಾ ಅನ್ನೋ ಥಾಟಲ್ಲಿ ಇದು ಮಾಡ್ತೀವಿ. ಅದನ್ನ ಯಾಕೆ ಅಷ್ಟು ಸಲ ನಮ್ಮ ಇಡೀ ಟೀಮ್ ಅವ್ರ ಕತೆ ಹೇಳ್ತಾ ಹೋಗ್ತೀವಿ ಅಂತಂದರೆ, ನಮ್ಮಲ್ಲೇ 4 ಜನರಲ್ಲಿ ಯಾರಿಗಾದ್ರೂ ಒಬ್ರಿಗೆ ಏನಾದರೂ ಒಂದು ಡೌಟ್ ಬಂದಾಗ, ಸೊ ಅದು ಖಂಡಿತವಾಗ್ಲೂ ಆಡಿಯನ್ಸ್ಗೂ ಕೂಡ ಆ ಥರದ ಡೌಟ್ಗಳು ಬರ್ಬೋದು ಅನ್ನುವಂಥ ಥಾಟ್ ಪ್ರೊಸೆಸ್ಸಲ್ಲಿ. ಸೊ ಹಾಗಾಗಿ ಅದನ್ನು ಮಾಡ್ತಾನೆ ಹೋಗ್ತೀವಿ. ಇಟ್ಸ್ ಪಾರ್ಟ್ ಆಫ್ ಅವರ್ ಎಕ್ಸಸೈಸ್ ಥರ. ಚಾಪ್ಟರ್ 2 ನಲ್ಲಿ ಸರ್ ಒಂದು ಸೆಕೆಂಡ್ ಸರ್, ಅಲ್ಲಿ ವರಾಹನ ಆಗಿಂದಾಗೆ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ವಿಷ್ಣುವಿನ ಅವತಾರದಲ್ಲಿ ವರಾಹ ಆಗಿಂದಾಗೆ ಕಾಣಿಸ್ಕೊಳ್ಳುತ್ತೆ. ಬಟ್ ಈ ಸಿನಿಮಾ ಪ್ರೀಕ್ವಲ್ ನಲ್ಲಿ ಶಿವನ ಬಗ್ಗೆ ಜಾಸ್ತಿ ಪ್ರಸ್ತಾಪ ಇದೆ. ಈ ಹರಿ ಅದಕ್ಕೆ ಸಿನಿಮಾನೇ ನೋಡಬೇಕು. ಥ್ಯಾಂಕ್ ಯು. ಎಲ್ಲ ಕತೆ ಇಲ್ಲೇ ಹೇಳಂತೀಯಲ್ಲ ಲೋಕಿ ನೀನು. ಶಾರದಾ ನಿಮಗೆ. ಓಕೆ ಸರ್, ಅದೇ ಕೇಶವ್ ಹೇಳ್ದಂಗೆ ಟ್ರೇಲರು ಒಂಥರ ಮಿಸ್ಟ್ರಿಯಾಗೇ ಇದೆ. ಇನ್ನೂ ತುಂಬ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗೋಸ್ಕರನೇ ಇಟ್ಕೊಂಡಿದ್ದೀರಾ, ಸ್ವಲ್ಪನೇ ಬಿಟ್ಕೊಟ್ಟಿದ್ದೀರಾ ನೀವು? ಖಂಡಿತವಾಗ್ಲೂ ಯಾವತ್ತೂ ಸಿನಿಮಾ ಟ್ರೈಲರ್ ಟೀಸರ್ ಅದು ನಿಮ್ಮನ್ನು ಟೀಸ್ ಮಾಡೋದಂತ ಹೇಳ್ತಾರೆ. ಅದನ್ನ ಇಲ್ಲೇನಿದೆ ಅನ್ನುವಂಥ ವಿಚಾರಗಳನ್ನು ಹೇಳುವಂಥ ಟ್ರೈಲರಲ್ಲಿ ಇಡೀ ಕಥೆಯನ್ನು ಹೇಳೋದಕ್ಕಾಗಲ್ಲ. ಸಿನಿಮಾದ ಒಟ್ಟಾರೆ ಒಂದು ಔಟ್ಲುಕ್ ಹೆಂಗಿರುತ್ತೆ ಅದನ್ನು ಸೂರಿ ತುಂಬ ಅದ್ಭುತವಾಗಿ, ಥ್ಯಾಂಕ್ ಯು ಮಗ, ನಿಮಗೆ ಅವಲ್ಲಿ ನಾನು ಥ್ಯಾಂಕ್ಸ್ ಹೇಳೋದು ಮರ್ತುಬಿಟ್ಟೆ. ಸೊ ಬ್ಯೂಟಿಫುಲ್ಲಾಗಿ ಅದನ್ನು ಟ್ರೈಲರ್ ಕಟ್ ಮಾಡಿದ್ದು. ಸೊ ಸಿನಿಮಾಲ್ ಖಂಡಿತವಾಗ್ಲೂ ನೀವು ಇನ್ನೂ ಬೇರೆ ವಿಚಾರಗಳನ್ನು ಎಕ್ಸ್ಪೀರಿಯನ್ಸ್ ಮಾಡುವಂಥದ್ದು ಇದೇ ಇರುತ್ತೆ. ಇದು ಕೇಳಿರೋದು ಅಂದರೆ ನಿಮ್ಮ ಊರಲ್ಲಿ ಕೇಳಿಸ್ಕೊಂಡಿರೋ ಕತೆ ಎಷ್ಟು ಫ್ಯಾಕ್ಟು ಎಷ್ಟು ಫಿಕ್ಷನ್ ಇದೆ ಸರ್ ಇದರೊಳಗೆ? ಅದು ತುಂಬ ಕಷ್ಟ ಆ ಥರದ ಲೆಕ್ಕಾಚಾರ ಹಾಕೋದಕ್ಕೆ. ಬರುವಂಥ ವಿಚಾರಗಳು ನಂಬಿಕೆ, ನಾನು ತುಂಬ ನಂಬೋವನು, ದೇವರನ್ನ ನಂಬಿಕೊಂಡೆ ನಾನು ಈ ಸಿನಿಮಾ ಮಾಡೋದು. ಕತೆ ಅಂತ ಬಂದಾಗ ಡೆಫಿನೆಟ್ಲಿ ಕಥೆಯ ಒಟ್ಟಾರೆ ವಿಚಾರದಲ್ಲಿ ನಾವು ಒಂದು ಕಾಲ್ಪನಿಕವಾಗೂ ಹೋಗಬೇಕಾಗತ್ತೆ. ಕೆಲವೊಂದಷ್ಟು ನಡೆದ ಘಟನೆಗಳನ್ನು ವಿಚಾರಗಳನ್ನು ಇಟ್ಕೋಬೇಕಾಗತ್ತೆ. ಆದರೆ ಈ ಕಥೆಯಲ್ಲಿ ಹೇಗೆ ಕೂರುತ್ತೆ, ಅದು ಹೇಗೆ ಫಿಟ್ ಆಗುತ್ತೆ ಅನ್ನೋ ರೀತಿಯ ಬದಲಾವಣೆಗಳನ್ನು ಮಾಡಬೇಕಾಗತ್ತೆ. ಆದರೆ ದೈವದ ವಿಚಾರಗಳಿಗೆ ಬಂದಾಗ ನಾವೇನು ಕೇಳಿರ್ತೀವಿ, ನಮ್ಮ ಪಾಡ್ದನಗಳಲ್ಲಿ ಏನು ಕೇಳಿರ್ತೀವಿ, ನಮ್ಮ ಹಿರಿಯರು ಏನು ಹೇಳಿರ್ತಾರೆ, ಈ ಥರ ವಿಚಾರಗಳನ್ನ ಇಟ್ಕೊಂಡೇ ಹೋಗಿರ್ತೀವಿ ನಾನು ಟ್ರೈಲರ್ ನೋಡಿದಾಗ ಪರ್ಟಿಕ್ಯುಲರ್ಲಿ ನಂಗೆ ಅನಿಸಿದ್ದು ಈ ಹೆಣ್ಣು ಹೊಣ್ಣು ಮಣ್ಣು ಇದೊಂಥರ ಯೂನಿವರ್ಸಲ್ ಥೀಮ್. ಸೊ ಅದರಿಂದನೇ ಕಾಂತಾರನ ಅಂತ. ಕಾಂತಾರ ಮೊದಲಿಂದನೂ ಹೇಳಿದ್ದೀನಿ ನಾನು, ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಸಂಘರ್ಷ ಇದು ಅಂತ ಅಂದ್ಕೊಂಡು. ಸೊ ಆ ಸಂಘರ್ಷವನ್ನು ನೀವು ಅದೇ ಇನ್ನೊಂದು ಪಾರ್ಟಲ್ಲಿ ನೋಡ್ತಿದ್ದೀರಾ ಅಂತ ಹೇಳ್ಬೋದು. ಜೊತೆಗೆ ತುಂಬ ಕಥೆಯನ್ನು ಹೇಳೋದಕ್ಕಾಗಲ್ಲ, ಯಾಕಂದ್ರೆ ನೀವು ಎಕ್ಸ್ಪ್ಲೋರ್ ಮಾಡಿದಾಗ ನಿಮ್ಮ ಎಕ್ಸ್ಪೀರಿಯನ್ಸ್ಗೆ ಇನ್ನೂ ಬೆಟರ್ ಸಿಗುತ್ತೆ ಅಂತ ಅನ್ಕೊಂಡು. ರಿಷಬ್ ಸರ್, ಇಲ್ಲಿ ಅವಿನಾಶ್ ಅಂತ ಸರ್, ಈಗ ಕಾಂತಾರ ಮಾಡಿದ್ದೀರಾ, ಅವಿನಾಶ್ ಅಂತ ಈ ಕಡೆ ಸರ್ ಇಲ್ಲಿ. ಹಾಂ ಸರ್, ಈಗ ಕಾಂತಾರ ಬಂದಿದೆ, ಸೂಪರ್ ಹಿಟ್ ಆಗಿದೆ. ಈಗ ಕಾಂತಾರ ಪ್ರೀಕ್ವೆಲ್ ಬರ್ತಾ ಇದೆ. ಸೊ ಕಾಂತಾರ ಸೀಕ್ವೆಲ್ ಮಾಡೋ ಪ್ಲಾನ್ ಏನಾದ್ರು ಇದೆಯಾ? ಅದಕ್ಕೆ ಏನಾದ್ರು ತಯಾರಿಗಳು ನಡೀತಾ ಇದೆಯಾ? ಒಂದು ಸ್ವಲ್ಪ ದಿನ ರೆಸ್ಟ್ ಮಾಡ್ಬೇಕೀಗ, ರಿಷಬ್ ಸರ್ ಮನೆ ಕಡೆಗೆ ಹೋಗಿಲ್ಲ, ರಿಕವರ್ ಆಗ್ಬೇಕಿದ್ರಿಂದ. ಅದಾದ್ಮೇಲೆ ಆ ಯೋಚನೆ. ರಿಷಬ್ ಸರ್, ಅಂದ್ರೆ ಈ ಕಾಂತಾರ ಮತ್ತೆ ಕಾಂತಾರ ಚಾಪ್ಟರ್ 1 ಅಲ್ಲಿ ಹಲೋ ಸರ್, ಕಾಂತಾರ ಒಬ್ಬೊಬ್ಬರಾಗಿ ಕೇಳಿ, ಒಬ್ಬೊಬ್ಬರಾಗಿ. ಸರ್, ಈಗ ಫಸ್ಟ್ ಕಾಂತಾರದಲ್ಲಿ ನೀವು ಪಂಜುರ್ಲಿಯನ್ನ ವಿಶ್ವಕ್ಕೆ ತಿಳಿಸ್ಕೊಟ್ಟಿದ್ರಿ. ಈ ಸಿನಿಮಾದಲ್ಲಿ ಗುಳಿಗನ್ನ ತೋರಿಸ್ತೀರಾ, ಹೇಗೆ? ಅದಕ್ಕೆ ಸಿನಿಮಾನೇ ನೋಡ್ಬೇಕು ನೀವು. ಥ್ಯಾಂಕ್ ಯು ಸರ್. ಇನ್ನೊಂದು ವಿಚಾರ, ನೀವು ಕಾಂತಾರ ಮಾಡಬೇಕಿದ್ರೆ ನಿಮ್ಮ ವರ್ಕ್ ಬೇರೆ ಥರ ಇತ್ತು, ಅಂದರೆ ನೀವು ಕೊಡ್ತಾ ಇದ್ದಂಥ ಡೆಡಿಕೇಶನ್ ಬೇರೆ. ಇಲ್ಲಿ BP ಜಾಸ್ತಿ ಮಾಡಿದ್ದೀರಂತೆ. ಯಾರು ಹೇಳಿದ್ದು ನಿಮ್ಗದು? ಈ ಮೀಡಿಯಾಗೆ ಸುಮಾರು ಇನ್ಫಾರ್ಮೇಶನ್ ಲೀಕ್ ಆಗ್ತಿತ್ತು ಅವಾಗ ಅದನ್ನು ಹುಡುಕ್ಬೇಕಂತ ಭಾಳ ಟ್ರೈ ಮಾಡ್ತಾ ಇದ್ದೀನಿ. ಯಾರು ಹೇಳಿದ್ದು ನಿಮ್ಗದು? ಸರ್ ಏನಿಲ್ಲ, ಎಲ್ಲಿ ನೀವು ಪ್ರಗತಿ ಕೇಳಿ ಎಷ್ಟು ಕೂಲ್ ಆಗಿದ್ದೆ ನಾನಂತ. ಸರ್, ಇನ್ನೊಂದು ಬೆರ್ಮೆ ಅಂದ್ರೆ ಆದಿ ದೈವ ಅದು. ಸೊ ನೀವು ನಂಬ್ಕೊಳ್ಳೋದು ಅದನ್ನ, ಈಗ ಬ್ರಹ್ಮಲಿಂಗೇಶ್ವರ ಏನಿದೆ ಅದನ್ನ ನೀವು ನಂಬ್ಕೊಂಡು ಬರ್ತಾ ಇರುವಂತದ್ದು, ಅಲ್ಲಿಂದನೇ ಹುಟ್ಟಿರೋ ಕತೆನ, ನಿಮ್ಗೆ ಗೊತ್ತಾಗಿರೋ ಕತೆನ ಅಂತ? ನೋ ಕಾಮೆಂಟ್ಸ್. ಲಾಸ್ಟ್ 4 ಕ್ವೆಶ್ಚನ್ ಸಿನಿಮಾಲೇ ನೋಡಿ ನೀವು ಅದೆಲ್ಲ. ಲಾಸ್ಟ್ 4 ಕ್ವೆಶ್ಚನ್. ಪ್ರಗತಿ ಮೇಡಮ್ಗೆ
ನಮ್ಗೆ ಮೈಕು ಬರೋದು ಕಷ್ಟ ಆಗ್ತಿದೆ, ತಿಂಡಿಗೂ ಸಿಕ್ಕಿದ್ದು ಕಷ್ಟ ಆಯ್ತು. ಬಟ್ ಪ್ರಗತಿ ಅವ್ರ ಮೈಕ್ ಕೊಡಲ್ಲ. ತಿಂಡಿ ಮತ್ತೆ ತಿಂಡಿ ಬಂತು ಮ್ಯಾಮ್, ಕಷ್ಟದಲ್ಲಿ ಬಂತು. ಪ್ರಗತಿ ಮ್ಯಾಮ್ ಅವ್ರು ಹೇಳ್ತಾ ಇದ್ರು 5 ಸಲ ನಾನು ಸಾಕಷ್ಟು ತೊಂದರೆನ ಅನುಭವಿಸಿದ್ದೀನಿ ಅಂತ ಹೇಳಿ. ನೀವು ಹೆಣ್ಣು ಮಗಳಾಗಿ ಸೆಟ್ಗೂ ಹೋಗ್ತಾ ಇದ್ರಿ, ಜೊತೆಗೆ ಮನೇಲೂ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ. ಸಾಕಷ್ಟು ಸಾವು ನೋವುಗಳಾದಾಗ್ಲೂ ಕೂಡ ನಾವುಗಳು ನಿಮ್ಗೆ ಕಾಟ ಕೊಟ್ಟಿದ್ದಿದೆ, ಏನಾಯ್ತು ಅಂತ ಸಾಕಷ್ಟು ಸವಾಲುಗಳು ಬಂತು. ಆ ಸಂದರ್ಭ ಹೇಗಿತ್ತು, ಅವ್ರಿಗೆ ನೀವು ಹೇಗೆ ಧೈರ್ಯ ತುಂಬಿದ್ರಿ ಅಂತ ಹೇಳಿ. ನಮಸ್ತೆ ಯಶೋದಾ ಅವ್ರೆ. ಥ್ಯಾಂಕ್ ಯು ಮ್ಯಾಮ್. ಮಂಜಣ್ಣ, ನಿಮ್ಮ ಕ್ವಶನ್ ಆಯ್ತಲ್ಲ, ಕೂತ್ಕೊಳ್ಳಿ. ಇವಾಗ ಅವ್ರಿಗೆ ಹಿಂದೆ ಯಾಕೆ ತೊಂದರೆ ಮಾಡ್ತೀರಾ? ಓಕೆ, ಐ ಥಿಂಕ್ ಪಾಪ ಪ್ರಗತಿ ಇಸ್ ವೇಟಿಂಗ್ ಟು ಆನ್ಸರ್. ಪ್ರಗತಿ ಅವರೇ, ನಿಮ್ಮ ಆನ್ಸರ್ ಪ್ಲೀಸ್ ಗೋ ಹೆಡ್. ನನಗೆ ಇವಾಗ ಕ್ವೆಶನೇ ಮರ್ತೋಯ್ತು. ಸಾರಿ. ಇಲ್ಲ, ನೀವು ನಾನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ತುಂಬ ವರ್ಷನ್ಸ್ ಆಯಿತು, ತುಂಬ ಮಾತಾಡ್ಬೋದಾ ಅಂದರೆ ಸಿನಿಮಾದ ಬಗ್ಗೆ ಹಾಗಾಯಿತು ಹೀಗಾಯಿತು ಅಂತ ಅಂದ್ಕೊಂಡು ನಾನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಖಂಡಿತ ನಾವೆಲ್ಲರೂ ರಿಷಬ್ ತುಂಬ ಬಿಲೀವ್ ಮಾಡ್ತಾರೆ, ಅದ್ರ ಜೊತೆಗೆ ನಾವೆಲ್ಲರೂ ದೇವ್ರನ್ನ ತುಂಬ ನಂಬ್ತೀವಿ, ಅದ್ರದ್ದು ಆಶೀರ್ವಾದದ ಜೊತೆಗೆ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿರೋರು ನೀವೆಲ್ಲರೂ ಸಾಕಷ್ಟು ಜನ ನಂಬ್ತೀರಾ, ನನಗೆ ಗೊತ್ತು. ಒಂದು ಇಷ್ಟು ದೊಡ್ಡ ಶಕ್ತಿ, ಅನುಶ್ರೀ ಅವರು ನಿಮಗೂ ಗೊತ್ತಿರತ್ತೆ, ಇಷ್ಟು ದೊಡ್ಡ ಶಕ್ತಿ, ಇಷ್ಟು ದೊಡ್ಡ ಒಂದು ಪವರ್ ಏನು ಹೇಳ್ತೀವಿ, ಅದರ ಆಶೀರ್ವಾದ ಇಲ್ಲದೆ ಈ ಸಿನಿಮಾ ನಮಗೆ ಶುರು ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಅನ್ನೋದು ನನ್ನ ಥಾಟ್ ಪ್ರೋಸೆಸ್. ಅಂದರೆ ಆ ಆಶೀರ್ವಾದ ಸಿಕ್ಕಿಲ್ಲ ಅಂದರೆ ಮೋಸ್ಟ್ಲಿ ರಿಷಬ್ ಅವರು ಕಾಂತಾರನೇ ಮಾಡ್ತಿರ್ಲಿಲ್ಲ ಅನ್ಸುತ್ತೆ, ಬೇರೆ ಮಾಡೋದಕ್ಕಾಗದೇ ಇರ್ಬೋದಾಗಿತ್ತೇನೋ, ಮಧ್ಯದಲ್ಲಿ ನಿಂತು ಹೋಗ್ಬೋದಾಗಿತ್ತೇನೋ, ಆ ಥರದ್ದೇನೋ. ಆ ಪ್ರೇರಣೆಯಿಂದನೇ ನಾವು ಲಾಸ್ಟ್ ಟೈಮ್ ಕೂಡ ಹೇಳಿದ್ವಿ ಡಿವೈನ್ ಇಂಟರ್ವೆನ್ಷನ್ ಅಂತ. ಈ ಸಲನೂ ನಾನು ಹೇಳ್ತಾ ಇದ್ದೀನಿ, ಈ ಸಲ ತುಂಬ ಸ್ಟ್ರಾಂಗಾಗಿ ನಾವು ಬಿಲೀವ್ ಮಾಡಿದ್ವಿ. ಬಿಕಾಸ್ ನಾವೆಲ್ಲರೂ ಬೇರೆನೇ ಒಂದು ಪ್ರಪಂಚದಲ್ಲಿ ಬದುಕ್ಬಿಟ್ವಿ. ಒಂದು 5 ವರ್ಷದಿಂದ ಈ ಕಾಂತಾರ ಅನ್ನೋ ಪ್ರಪಂಚದಲ್ಲೇ ಇದ್ದೀವಿ. ಇದರಲ್ಲಿ ಏನು ಎಕ್ಸ್ಪೀರಿಯನ್ಸ್ ಆಗ್ತಿದೆ ಅಲ್ಲ, ಅದು ವರ್ಡ್ಸಿಗೆ ಸಿಕ್ಕಲ್ಲ. ಅಂದರೆ ಯಾರು ಸುಮ್ಮನೆ ಹೇಳ್ತಾ ಇಲ್ಲ, ಅಂದರೆ ಏನೋ ಆನ್ಸರ್ ಮಾಡಬಾರ್ದು ಅಂತನೋ, ಇಲ್ಲ ಮಿಸ್ಟ್ರಿ ಇರಬೇಕು ಅಂತ ಖಂಡಿತ ಅಲ್ಲ. ಖಂಡಿತವಾಗ್ಲೂ ಎಲ್ಲರೂ ತುಂಬ ಎಮೋಷ್ನಲ್ ಆಗಿದ್ವಿ. ಯಾರಿಗೂ ಅದನ್ನು ಒಂದು ಪದಗಳಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ. ಸಮ್ ಎನರ್ಜೀಸ್ ಆರ್ ಲೈಕ್ ದ್ಯಾಟ್. ನೀವು ಅದನ್ನು ಬಿಲೀವ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಅಂದರೆ ಕೆಲವೊಂದನ್ನು ಹೇಳೋದಕ್ಕಾಗಲ್ಲ, ಹೇಳಿದ್ರೂ ಅರ್ಥ ಆಗಲ್ಲ, ಅದನ್ನು ನಮ್ಮ ಎಕ್ಸ್ಪೀರಿಯನ್ಸ್ಗೆ ಇಟ್ಕೊಳ್ಬೇಕು. ಸೊ ಹಾಗೆ ನಾನು ತುಂಬ ಅದನ್ನು ನಂಬೋದ್ರಿಂದ ಇವತ್ತು ಇಷ್ಟು ಸಕ್ಸಸ್ಫುಲ್ಲಾಗಿ ಏನೇ ಅಡೆತಡೆಗಳು ಬಂದರೂ ಅದ್ರ ಜೊತೆಗೆ ಈ ಸಿನಿಮಾನ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ, ಇಟ್ ಈಸ್ ನಾಟ್ ಈಸಿ. ನಾನು ರಿಷಬ್ಗೂ ಯಾವಾಗಲೂ ಹೇಳ್ತಿರ್ತೀನಿ, ಇಂಡಿಯಾದಲ್ಲೇ ಮೋಸ್ಟ್ಲಿ ಯಾರೂ ಟ್ರೈ ಮಾಡಿರಲ್ಲ ಅನ್ಸುತ್ತೆ, ಅವರೇ ಕತೆ ಬರೆದು ಅವರೇ ಡೈರೆಕ್ಷನ್ ಮಾಡಿ ಅವರೇ ಆ್ಯಕ್ಟಿಂಗ್ ಮಾಡಿ ಈ ಥರದ್ದೊಂದು ದೊಡ್ಡ ಸಿನಿಮಾನ, ದೊಡ್ಡದು ಅಂದರೆ ನೀವೆಲ್ಲರೂ ಅದನ್ನು ಬಜೆಟಲ್ಲಿ ತೊಗೊಳ್ಬೋದು. ನಾಟ್ ಓನ್ಲಿ ಬಜೆಟ್, ಈ ಥರದ್ದೊಂದು ಗ್ರ್ಯಾಂಡ್ಯೂರ್, ಈ ಥರದ್ದು ಒಂದು ಕ್ರಾಫ್ಟ್, ಈ ಥರದ್ದೊಂದು ನಮ್ಮ ಮಣ್ಣಿನ ಕತೆನ. ಆಮೇಲೆ ರಿಷಬ್ ಯಾವುದು ಸ್ಟುಡಿಯೋಲ್ಲಿ ಸೆಟ್ ಹಾಕ್ಬಿಟ್ಟು ಆ ಥರದ್ದಲ್ಲ, ಎಲ್ಲ ಲೈವ್ ಲೊಕೇಶನ್ಗಳು. ನೀವೆಲ್ಲರೂ ನಾವು ಶೂಟಿಂಗ್ ಮಾಡಿರೋ ಜಾಗಗಳನ್ನು ವಿಸಿಟ್ ಮಾಡಿದರೆ ಐ ಥಿಂಕ್ ಕೆಲಸ ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಲ್ಲ ಅನ್ಸುತ್ತೆ. ಆ ಥರದ್ದು ಲೊಕೇಶನ್ಗಳಲ್ಲಿ ಕೆಲಸ ಮಾಡಿರೋಂಥದ್ದು. ಅದನ್ನ ಮಾಡಿ ಕೂಡ ಅಂದರೆ ಜನರಲಿ ನೀವು ನೋಡ್ತೀರ ಅಲ್ವಾ, ಲೈಕ್ ಏನೋ ಚಿಕ್ಕ ಪುಟ್ಟದ್ದು ಎಲ್ಲ ಸಿನಿಮಾ ಸೆಟ್ಗಳಲ್ಲೂ ಆಗುತ್ತೆ. ಅದು ಕಾಂತಾರ ಅಂದ ತಕ್ಷಣ ಮೋಸ್ಟ್ಲಿ ಸ್ವಲ್ಪ ದೊಡ್ಡದಾಗ್ತಿದೆ. ಬಟ್ ನಾನೇನು ಬಿಲೀವ್ ಮಾಡ್ತೀನಿ ಅಂದರೆ, ನಮ್ಮ ಜೊತೆಗೆ ಒಂದು ಶಕ್ತಿ ಖಂಡಿತ ಕಾಯ್ತಾ ಇದೆ. ಇವತ್ತು ಲಾಸ್ಟ್ ಕಾಂತಾರ ಕೂಡ, ಈ ಕಾಂತಾರದಲ್ಲೂ ನಾನು ಗುರುವಣ್ಣ ಸಮ್ಟೈಮ್ ಏನಾದರೂ ಕತೆ ವಿಷಯಕ್ಕೆ ಮಾತಾಡ್ಕೊಳ್ತಾ ಇರ್ತೀವಿ. ಕೆಲವೊಂದು ಆ ಪ್ರೇರಣೆಯಿಂದನೇ ಒಂದಿಷ್ಟು ವಿಷಯಗಳು ಸೇರ್ಕೊಳತ್ತಾ, ಅದು ನಾವು ಹೀಗೇನೋ ಆಗಬೇಕು ಅಂದ್ಕೊಂಡಿರ್ತೀವಿ, ಅದು ಬೇರೆ ಥರದಲ್ಲೇನೋ ಆಗುತ್ತೆ. ಬಟ್ ಅದು ಪಾಸಿಟಿವ್ ಆಗೇ ಆಗಿರುತ್ತೆ, ಅದು ಸಿನಿಮಾಗೆ ಆ್ಯಡ್ ಮಾಡುತ್ತೆ. ಅದು ಯಾವುದೇ ವಿಚಾರಗಳಲ್ಲಾಗಿರ್ಬೋದು, ಒಂದು ಕತೆ ವಿಚಾರದಲ್ಲಾಗಿರಲಿ, ಒಂದು ಸೆಟ್ ವಿಚಾರನ, ಒಂದು ಲುಕ್, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಲುಕ್ ನಾವೇನೋ ಅಂದ್ಕೊಂಡು ಕ್ರಿಯೇಟ್ ಮಾಡೋದಕ್ಕೆ ಹೋಗ್ತೀವಿ, ಅದು ಇನ್ನೊಂದೇನೋ ಆಗುತ್ತೆ. ಸೊ ನಾನು ಬಿಲೀವ್ ಮಾಡ್ತೀನಿ ಅದನ್ನು ಅದು ಹೀಗೆ ಆಗಬೇಕಂತಿತ್ತು, ಸೊ ಅದು ಚೆನ್ನಾಗೇ ಆಗಿದೆ ಅಂತ. ಸೊ ಆ ಥರದಲ್ಲಿ ಐ ಥಿಂಕ್ ಆ ಶಕ್ತಿ ನಮ್ಮನ್ನು ಕಾಯ್ತಾ ಇದೆ. ಅದರಿಂದ ಈ ಸಿನಿಮಾನ ಮಾಡ್ಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ರಿಪಬ್ಲಿಕ್ ಕನ್ನಡದಿಂದ ಪ್ರವೀಣ್ ಅಂತೇಳಿ. ಸರ್, ಯಾವುದೇ ಒಂದು ಸಿನಿಮಾ ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಆ ಕತೆ ಅಭಿನಯ ಎಷ್ಟು ಇಂಪಾರ್ಟೆಂಟು, ಅದ್ರ ಜೊತೆಗೆ ಹಾಡುಗಳು ಕೂಡ ಅಷ್ಟೇ ಇಂಪಾರ್ಟೆಂಟು. ಸೊ ಕಾಂತಾರ ಮೊದಲನೇ ಅಂದರೆ ಪಾರ್ಟ್ 2 ಅಲ್ಲಿ ಈಗಾಗಲೇ ಒಂದು ಹಾಡು ಸೂಪರ್ ಹಿಟ್ ಆಗಿತ್ತು. ಸೊ ಕಾಂತಾರ ಪಾರ್ಟ್ 1 ಅಲ್ಲಿ ಯಾಕೆ ಹಾಡಿಲ್ಲ ಎನ್ನುವಂಥದ್ದು ನನ್ನನ್ನು ಸೇರಿದಂತೆ ಪ್ರೇಕ್ಷಕರ ಒಂದು ಒತ್ತಾಸೆ. ಅಜನೀಶ್ ಅವ್ರು ಇಲ್ಲಿ ಬಂದಿಲ್ಲ ಅಂದರೆ ನೀವು ಯಾಕೆ ಅಂತ ಯೋಚನೆ ಮಾಡಬೇಕು. ಸೊ ಇನ್ನು ಕೆಲಸ ನಡೀತಾ ಇದೆ. ಅಂದರೆ ನಮಗೂ ಕೂಡ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು, ಒಂಥರ ಫಸ್ಟ್ ಟೈಮ್ ಸಿನಿಮಾ ಮಾಡಿದ ಥರನಲ್ಲೇ. ಯಾಕಂದರೆ ಇಷ್ಟು 6-7 ಭಾಷೆಯಲ್ಲಿ ಕಂಟೆಂಟನ್ನು ಕ್ರಿಯೇಟ್ ಮಾಡೋಂಥದ್ದು ಇದೆಯಲ್ವ. ಇಡೀ ತಂಡಕ್ಕೆ ನಾವೊಂದು 6-7 ಸಿನಿಮಾ ಕೆಲಸ ಮಾಡಿದಾಗೆ, ಒಂದು ಸಿನಿಮಾದ ಎಫರ್ಟ್ ಅಲ್ಲ ಇದು.
ಅಷ್ಟು ಕೆಲಸ ಇರುತ್ತೆ. ಸೊ ಹಾಗಾಗಿ ಅಜನೀಶ್ ಅವ್ರಿಗೂ ಅಷ್ಟು ವರ್ಕ್ ಇತ್ತು ಒಂದು. ಇನ್ನೊಂದು ನಮಗೆ ನಾರ್ಮಲಿ ಏನಾಗುತ್ತೆ, ಈ ಎಕ್ಸ್ಪೆಕ್ಟೇಷನ್ನು ಅಥವಾ ಓವರ್ ಹೈಪ್ ಮಾಡೋಂಥದ್ದು ಅಥವಾ ನಾವು ತುಂಬ ಕಂಟೆಂಟ್ಗಳನ್ನು ಹೇಳ್ತಾ ಹೋಗುವಂಥದ್ದು, ಅದು ಐ ಥಿಂಕ್ ಸ್ಪಾಯ್ಲ್ ಮಾಡುತ್ತೇನೋ ಅನ್ನೋವಂಥ ಥಾಟು ಕೂಡ ಇತ್ತು. ಸೊ ಒಂದು ಟೀಸರ್ ಬಿಟ್ವಿ, ಮೇಕಿಂಗ್ ವಿಡಿಯೋ ಬಿಟ್ವಿ. ಸೊ ಟ್ರೈಲರ್ ಬಿಡೋದಕ್ಕೆ ಯೋಚನೆ ಮಾಡ್ತಿದ್ವಿ ಆ್ಯಕ್ಚುಲಿ. ಸೊ ಹಾಗಾಗಿ ಲಾಸ್ಟ್ಗೆ ಓಕೆ ಇದು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಇದನ್ನು ಬಿಡೋಣ, ಇದ್ರ ಬಗ್ಗೆ ಒಂದು ಹೇಳಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಥಾಟಲ್ಲಿದ್ವಿ. ಅತಿಯಾಗಿ ಪಬ್ಲಿಸಿಟಿ ಮಾಡೋದು ಕೂಡ ಯೋಚನೆ ಇರಲಿಲ್ಲ. ಆದರೆ ಜನರಿಗೆ ತಲುಪಿಸ್ಬೇಕು, ಈ ಟೈಮಲ್ಲಿ ಬರ್ತೀವಿ ನಾವು, ಸಿನಿಮಾವನ್ನು ಇನ್ವಿಟೇಷನಾಗಿ ಕೊಡಬೇಕು ಒಂದು ಟ್ರೈಲರ್ ಆಗಿ ಅನ್ನೋ ಥಾಟ್ ಇಟ್ಬಿಟ್ರೆ. ಹಾಡುಗಳು ಮೋಸ್ಟ್ಲಿ ಬಿಡ್ತೀವಿ, ಇಲ್ಲ ಅಂತಲ್ಲ. ಅದೇ ವಿಜಯಣ್ಣ ಆವಾಗಲೇ ಹೇಳಿದಾಗೆ ಎಲ್ಲ ಒಟ್ಟಾದಾಗ ಬೇರೆ ಹೀರೋ ಬೇರೆ ಡೈರೆಕ್ಟರ್ ಆಗಿದ್ದರೆ ಸ್ವಲ್ಪ ಮ್ಯಾನೇಜ್ ಆಗ್ತಿತ್ತು ಅಂತ ಅನಿಸುತ್ತೆ. ಸೊ ಹಾಗಾಗಿ ಇಲ್ಲಿ ಇಡೀ ತಂಡ ನನಗೆ ಶೋಲ್ಡ್ರ್ ಕೊಟ್ಕೊಂಡಿದ್ದರೂ ಕೂಡ ಎಲ್ಲ ಕಡೆಗೆ ಎಲ್ಲವನ್ನ ನೋಡಬೇಕಾಗತ್ತೆ. ಬರುತ್ತೆ, ಸಿನಿಮಾ ರಿಲೀಸ್ಗಿಂತ ಮುಂಚೆ ಹಾಡುಗಳು ಬರ್ಬೋದು. ಸರ್ ಈ ಕ್ವಶನ್ ಬಂದು ರೈಟರ್ಸ್ಗೋಸ್ಕರ ಹೇಳ್ತಾ ಇದ್ದೀನಿ. ಯಾಕಂದರೆ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಒಂದು ರೈಟರ್ಸ್ನ ನೀವು ಇಷ್ಟು ಒಂದು ಮರ್ಯಾದೆ ಕೊಟ್ಟು ಸ್ಟೇಜಲ್ಲಿ ಕೊಡ್ತಿರೋದಕ್ಕೆ ಒಂದು ದೊಡ್ಡ ಚಪ್ಪಾಳೆ ಕೊಡ್ತಾ ಇದ್ದೀನಿ ನನಗೆ. ಯಾಕಂದರೆ ರೈಟರ್ಸ್ ಆರ್ ದ ಬ್ಯಾಕ್ ಬೋನ್, ಸ್ಕ್ರಿಪ್ಟ್ ರೈಟರ್ಸ್. ಈಗ ನನ್ನ ಪ್ರಶ್ನೆ ಏನಪ್ಪ ಅಂದರೆ, ನಮ್ಮ ಅನಿರುದ್ಧಿಗೆ ಮತ್ತು ಇನ್ನೊಬ್ಬರಿಗೆ ಮೇಯ್ನಾಗಿ ಈಗ ರಿಷಬ್ ಶೆಟ್ಟಿ ಅವ್ರದ್ದು ಒಂದು ಥಾಟ್ ಪ್ರೊಸೆಸ್ ಇತ್ತು. ಅದನ್ನ ಎಷ್ಟು ನಿಮ್ಮ ಕಾಂಟ್ರಿಬ್ಯೂಷನ್ ಡೆವಲಪ್ ಮಾಡಿದೆ ಪರ್ಸೆಂಟೇಜ್ ವೈಸ್? ಈಗ ಅವ್ರದ್ದು 100% ಅವ್ರದ್ದೇ ಐಡಿಯಾ ಅವ್ರದ್ದೇನೆ, ನೋ ಡೌಟ್. ಅದನ್ನ ಬೆಳವಣಿಗೆ ಎಷ್ಟು ನೀವು ಮಾಡಿದ್ದೀರಾ ಅನ್ನೋದನ್ನ ದಯವಿಟ್ಟು ಸ್ವಲ್ಪ ಅನಿರುದ್ಧ್ ಮತ್ತು ಶಾಂಡಿಲ್ ಅವ್ರು ಹೇಳಬೇಕು ಅಂತ ನಮ್ಮ ಒಂದು. ಸರ್ ನಮ್ದು ಒಂದು ನಿಮಿಷ ಸರ್, ಅವ್ರು ಉತ್ತರ ಕೊಡ್ಲಿ, ಒಂದು ನಿಮಿಷ ಸರ್. ನಮ್ದು ಏನೇ ಇರ್ಬೋದು, ನಾವು ಅವ್ರ ಡೈರೆಕ್ಷನಲ್ಲಿ ಹೋಗ್ತೀವಿ ಸರ್. ಸೊ ಎನಿ ಇನ್ಪುಟ್ಗಳು ಅದು ಪ್ರತಿಯೊಬ್ಬನು ಅವನೊಂದು ಥಾಟ್ ಪ್ರೊಸೆಸ್ಸಲ್ಲಿ ಬೇರೆ ಕಡೆ ಹೋದ್ರೆ ಒಂದು ಡೈರೆಕ್ಷನಲ್ಲಿ ಹೋಗೋದೇ ಇಲ್ಲ ಅದು. ಸೊ ಅವ್ರದ್ದು ಏನು ಒರಿಜಿನಲ್ ಐಡಿಯಾ, ಕಂಪ್ಲೀಟ್ ಐಡಿಯಾ ಅವ್ರದ್ದು ಏನಿತ್ತು ಅದಕ್ಕೆ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗ್ತೀವಿ. ಬಿಟ್ರೆ ನಮ್ಮದೇ ಡೈರೆಕ್ಷನಲ್ಲಿ ಹೋಗೋದಕ್ಕೆ ಅಟ್ ಎನಿ ಪಾಯಿಂಟ್ ಕೋರೇಟರ್ಸ್ಗೆ ಯಾವತ್ತೂ ಅದು ಆ್ಯಂಡ್ ತುಂಬ ಒಂದು ಡೈರೆಕ್ಷನಲ್ಲಿ ಹೋಗಕ್ಕೆ ಸಾಧ್ಯನೇ ಇಲ್ಲ ಅವಾಗ ಅದು. ಸೊ ಕಂಪ್ಲೀಟ್ ಅವ್ರ ಐಡಿಯಾನೇ 100%. ಆ ಐಡಿಯಾಗೆ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗ್ತೀವಿ ಅಷ್ಟೇ. ಸರ್ ನಮಸ್ತೆ. ರಿಷಬ್ ಸರ್ ನಮಸ್ತೆ. ಮಾಲ್ತೇಶ್ ಯಗ್ಗಿನ್ ಅಂತ, TV9 ಕನ್ನಡದಿಂದ. ಸರ್, ಈಗ ನಿಮ್ಮ ವೃತ್ತಿ ಬದುಕಿನ ಆರಂಭದಲ್ಲಿದ್ದಂತಹ ಕನಸು ಮತ್ತು ಕಲ್ಪನೆಗಳು ಕಾಂತಾರದ ನಂತರ ಎಷ್ಟು ಚಾಲೆಂಜಿಂಗ್ ಆಗಿ ಚೇಂಜ್ ಆಗಿದೆ. ಕನ್ನಡ ಸಿನಿಮಾ ಇಂಡಸ್ಟ್ರಿ ಉಳಿಬೇಕಂತಂದರೆ ಸ್ಟಾರ್ಗಳ ಸಿನಿಮಾಗಳು ವರ್ಷಕ್ಕೆ 2-3 ಬರಬೇಕನ್ನುವಂಥ ಚರ್ಚೆ ಆಗಾಗ ಇರ್ತಾನೆ ಇರುತ್ತೆ. ಬಟ್ ನಿಮ್ಮ ಮುಂದಿನ ಪ್ಲ್ಯಾನು ಕನ್ನಡ ಸಿನಿಮಾಗಳ ಬಗ್ಗೆ ಆಗಿರ್ಬೋದು, ಇಂಡಸ್ಟ್ರಿಯ ಉಳಿವಿಗಾಗಿರ್ಬೋದು, ಯಾವ ರೀತಿ ಇರುತ್ತೆ ಅನ್ನೋಂಥದ್ದು ಸರ್? ಜಗ್ಗಿ ಆಕಾಶವಾಣಿ ಥರ ಹೋಯ್ತು, ಎಲ್ಲಿದ್ದೀರಂತ ಕಾಣಿಸ್ತಿಲ್ಲ ನೀವು ಸರ್. ಹಾಯ್ ಓಕೆ ಸರ್, ಸುಮಾರು ದಿವಸ ಆಯ್ತು ಸಿಗ್ದೆ. ಸೊ ನೀವು ದೂರ ಆಗಿದ್ದೀರಿ ಸರ್. ಸೊ ಐ ಥಿಂಕ್ ನಾನು ಅದಕ್ಕೆ ಆವಾಗಲೇ ಹೇಳಿದೆ, ನಾನು ಒಂದು 5 ವರ್ಷದಿಂದ ಊರಲ್ಲಿ ಸೇರಿಕೊಂಡು ಜನರಲ್ ನಾಲೆಜೇ ಇಲ್ಲ ನನಗೆ ಇವಾಗ. ಸೊ ಜನರಲಿ ಇಲ್ಲಿ ಏನು ನಡೀತಾ ಇದೆ, ಏನು ಕತೆ ಅನ್ನೋದು ಬರೀ ಮುಳುಗೋಗಿದ್ದೀವಿ ಇದ್ರೊಳಗಡೆಗೆ. ಯಾರು ಉಳ್ಸೋಕ್ಕಾಗಲ್ಲ ಅಂತ ಅನ್ಸುತ್ತೆ, ಯಾರೋ ಒಬ್ಬರಿಂದ ಉಳ್ಸೋಕ್ಕಾಗತ್ತೆ ಅನ್ನೋ ಥಾಟಲ್ಲಿ ಹೇಳೋಕ್ಕಾಗಲ್ಲ. ಸಿನಿಮಾ ಜನರಿಗೆ ಇಷ್ಟ ಆಗಬೇಕು. ಐ ಥಿಂಕ್ ಒಳ್ಳೊಳ್ಳೆ ಕತೆಗಳು ಬರಬೇಕು, ಹೊಸ ವಿಚಾರಗಳು ಬರಬೇಕು ಜನರಿಗೆ. ಅಂದರೆ ನಮ್ಮಲ್ಲಿ ಏನಾಗಿದೆ ಅಂದರೆ ಜನರ ಟೇಸ್ಟ್, ಜನರ ಅಭಿರುಚಿಗಳು ಬದಲಾಗಿದೆ. ಬಿಫೋರ್ ಕೋವಿಡ್ ಒಂಥರ ಇತ್ತು, ಆಫ್ಟರ್ ಕೋವಿಡ್ ಒಂಥರ ಇದೆ, OTTಗಳು ಬಂದ ಮೇಲೆ ಒಂಥರ ಇದೆ. ಬಂದು ಸ್ವಲ್ಪ ಟೈಮ್ ಆದಮೇಲೆ ಮತ್ತೆ ಪುನಃ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ಗೆ ಹೋಗುವಂಥ ವಿಚಾರಗಳು. ಕಾಂಟೆಂಟ್ ಫಿಲ್ಮ್ ಆಗ್ಬೋದು, ದೊಡ್ಡ ಸ್ಕೇಲ್ ಫಿಲ್ಮ್ ಆಗ್ಬೋದು, ಪ್ಯಾನ್ ಇಂಡಿಯಾ ಆಗ್ಬೋದು, ಸ್ಟಾರ್ ಫಿಲ್ಮ್ ಆಗ್ಬೋದು. ಈ ಥರದ ಬೇರೆ ಅಭಿರುಚಿ ಇರುವಂತಹ ಜನರಿದ್ದಾರೆ. ಅವರ ಅಭಿರುಚಿಗಳು ಬದಲಾಗ್ತಾ ಇದ್ದ ಹಾಗೆ ಸಿನಿಮಾದವರು ಆ ಡಿಮಾಂಡ್ ಆ್ಯಂಡ್ ಸಪ್ಲೈ ಸ್ವಲ್ಪ ಏನೋ ವೇರಿಯೇಷನ್ ಆದಾಗ ಆಗುತ್ತೇನೋ ಅಂತ ಅಂದ್ಕೊಳ್ತೀನಿ ನಾನು. ಫಾರ್ ಎಕ್ಸಾಂಪಲ್, ನಮ್ಮ ಶನಿಲ್ ಗುರು ಅವ್ರದ್ದು JP ತುಮ್ಮಿನಾಡ್ ಅವರ ನಿರ್ದೇಶನದಲ್ಲಿ ಬಂದಿರುವಂಥ ಸಿನಿಮಾ, ನಿಮಗೆ ಅದು ಒಂಥರ ಒಂದು ಸ್ಮಾಲ್ ಟೌನ್, ಒಂದು ಊರಿನ ಒಂದು ಕತೆ. ಅದಕ್ಕೆ ನಿಮಗೆ ಯಾವ ಪ್ರಮೋಷನ್ನು ಅಥವಾ ಯಾವುದೇ ರೀತಿಯಾದಂಥ ವಿಚಾರಗಳು ಯಾವ ಒಂದು ಸರ್ಕಲ್ ಒಳಗಡೆ ಸಿಗೋದೇ ಇಲ್ಲ. ಅದು ಸಿನಿಮಾ ತುಂಬ ಹಾನೆಸ್ಟ್ ಆಗಿದ್ದಾಗ, ತುಂಬ ಅದನ್ನು ನಂಬಿ ಸಿನಿಮಾ ಮಾಡಿ ಜನರನ್ನ ಎಂಟರ್ಟೈನ್ ಮಾಡಬೇಕು ಅನ್ನೋ ಥಾಟ್ ಪ್ರೊಸೆಸ್ ಸಿನಿಮಾ ಮಾಡಿದಾಗ, ಅದು ಜನರಿಗೆ ಇಷ್ಟ ಆದಾಗ ಜನರಿಗೆ ಅದನ್ನು ಎಲ್ಲಿಗೆ ಬೇಕಾದ್ರೆ ತೊಗೊಂಡು ಹೋಗುವಂಥ ತಾಕತ್ತಿದೆ. ಹಾಗಾಗಿ ನೀವು ಜನರಿಗೆ ಇಷ್ಟ ಆಗೋಂಥ ಸಿನಿಮಾ ಅದನ್ನು ಹಾಗ ಅಂತ ಲೆಕ್ಕ ಹಾಕೋಕ್ಕೂ ಆಗಲ್ಲ. ಇಷ್ಟು ಸಿನಿಮಾ ಬಂದರೆ ಇದು ವರ್ಕ್ ಆಗುತ್ತಾ ಗೊತ್ತಿಲ್ಲ ಅದು. ಸೊ ಅಲ್ಟಿಮೇಟ್ಲಿ ಜನರಿಗೆ ಇಷ್ಟ ಆಗುವಂಥದ್ದು ಮಾಡಬೇಕಾಗತ್ತೆ. ಅದಕ್ಕೆ ಹೊಸ ಪ್ರತಿಭೆಗಳು, ಹೊಸ ವಿಚಾರಗಳು ಬರ್ತಾ ಹೋಗ್ಬೇಕಾಗತ್ತೆ ಅಂತ ಅನ್ಸುತ್ತೆ ನನಗೆ. ಒಂದು ನಿಮಿಷ, ಇನ್ನು ಲಾಸ್ಟ್ ಎರಡೇ ಕ್ವೆಶನ್ ರುಕ್ಮಿಣಿ ಅವ್ರಿಗೂ ಕೇಳ್ಬೋದು. ಲಾಸ್ಟ್ 2 questions ಪ್ಲೀಸ್. ಸರ್, ಅಮೆರಿಕಲ್ಲಿ ಯಾವ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಸರ್? 100% ಕನ್ನಡದಲ್ಲಿರುತ್ತೆ. ನಾವು ಹೆಮ್ಮೆಯ ಕನ್ನಡಿಗರು, ಕನ್ನಡದಲ್ಲಿ ಇದ್ದೇ ಇರುತ್ತೆ.
ಅದರ ಜೊತೆಗೆ ಬೇರೆ ಎಲ್ಲ ಭಾಷೆಯ, ಯಾಕಂದರೆ ನೀವೇ ತೊಗೊಂಡು ಹೋಗಿ ಪ್ಯಾನ್ ಇಂಡಿಯಾ ಫಿಲ್ಮ್ ಮಾಡಿ ಜಗತ್ತಿನಾದ್ಯಂತ ಅದು ತಲುಪಿಸೋಕೆ ಶುರು ಮಾಡಿದವ್ರೆ ನೀವೇ. ಸೊ ಈಗ ಅಲ್ಲಿಯ ಭಾಷೆಯ ಸಿನಿಮಾಗಳನ್ನ ಕೊಡಬೇಕಾಗಿರೋದು ಕೂಡ ನಮ್ಮ ಜವಾಬ್ದಾರಿ. ಸೊ ಹಾಗಾಗಿ ಬೇರೆ ಎಲ್ಲ ಭಾಷೆಗಳಲ್ಲೂ ಇಲ್ಲಿರುತ್ತೆ, ಕನ್ನಡದಲ್ಲೂ ಕೂಡ ಇರುತ್ತೆ. ಸತೀಶ್ ನ್ಯೂಸ್ 18 ಸರ್. ಇಲ್ಲಿ ಏನೋ ಕೇಳ್ತಾ ಇದ್ದಾರೆ, ಸತೀಶ ಮಾತಾಡ್ಕೊಂಡ್ಬಿಡ್ಲಿ. ನೀವು ಒಂದು ಹಿಂಟ್ ಕೊಟ್ರಿ, ಕದಂಬರ ಕಾಲದ ಕತೆ ಅನ್ನುವಂಥದ್ದು. ಸೊ ಕದಂಬರ ಬಗ್ಗೆ ಅಲ್ಲ ಕತೆ, ಅದೊಂದು ಕ್ಲಿಯರ್ ಮಾಡ್ಬಿಡ್ತೀನಿ. ಆದರೆ ಕದಂಬರ ಬಗ್ಗೆನೇ ಕತೆ ಅನ್ಕೋಬೇಡಿ. ಆ ಕಾಲಘಟ್ಟದಲ್ಲಿ ಅಂತಂದಾಗ ನಿಮಗೆ ಒಂದು 4ನೇ ಸೆಂಚುರಿ 5ನೇ ಸೆಂಚುರಿ ಆ ಸುತ್ತಮುತ್ತ ನಡೆದಂಥ ಕರಾವಳಿ ಭಾಗದಲ್ಲಿ ನಡೆದಂಥ ಒಂದು ಕತೆ. ಏನಕ್ಕೆ ಅಂದ್ರೆ ಸರ್, ಕದಂಬರ ಬರುವಂಥದ್ದು ಕ್ರಿಸ್ತ ಪೂರ್ವ ಏನಿದೆ ಅಲ್ಲಿ ಅದರಲ್ಲಿ 345ರಿಂದ 540 ಕಾಲಘಟ್ಟದಲ್ಲಿ ಬರುವಂತ. ಅದೇ ಹೇಳಿದ್ದು ನಿಮಗೆ 4th ಸೆಂಚುರಿ 5th ಸೆಂಚುರಿ ಆಜುಬಾಜು ಅಂತಂದ್ರೆ ಅಲ್ಲಿಗೆ ಬಂತಲ್ಲ. ಸೊ ಇದರ ಒಂದು ರಿಸರ್ಚ್ ನಿಮ್ಗೆ ಯಾವ ರೀತಿ ಇತ್ತು ಅಂತ ಸರ್? ಸುಮಾರಷ್ಟು ಜನ ಅಂದರೆ ಸೋರ್ಸ್ ಏನು? ಮಂಗಳೂರಲ್ಲಿ ಒಬ್ಬರು ರಿಟೈರ್ಡ್ ವೈಸ್ ಚಾನ್ಸಲರ್ ಅಲ್ವಾ, ಅವರು ವಿವೇಕ್ ರೈಗಳು ಅಂತ ಅಂದ್ಕೊಂಡು, ಚಿನ್ನಪ್ಪಗೌಡರು ಅಂತ ಅಂದ್ಕೊಂಡು, ಆಮೇಲೆ ನಮ್ಮ ವರಹರೂಪಂ ರೈಟರ್ ಆಗ್ಬೋದು, ಜೊತೆಗೆ ನಮಗೆ ಡಿಸ್ಕಷನ್ಗೆ ಶ್ಯಾಮ್ ಪ್ರಸಾದ್ ಅಂತ ಅಂದ್ಕೊಂಡಿದ್ರು, ಜೊತೆಗೆ ನಾನು ಗುರು ನಾವುಗಳು ಸುಮಾರಷ್ಟು ಅಲ್ಲಿನ ಸಾಹಿತಿಗಳನ್ನು ಭೇಟಿಯಾಗುವಂಥದ್ದಾಗ್ಬೋದು, ರಿಸರ್ಚ್ಗೆ ಸುಮಾರಷ್ಟು ತಿಂಗಳುಗಟ್ಟಲೆ ರೈಟಿಂಗ್ ಮಾಡ್ತಾ ಅವ್ರ ಹತ್ರ ಎಲ್ಲ ವಿಚಾರಗಳನ್ನು ತಿಳಿತಾ ಹೋಗ್ತಾ ಇದ್ವಿ. ಅವೆಲ್ಲ ವಿಚಾರಗಳು ಇಟ್ಕೊಂಡು ನಮ್ಮ ಕತೆಗೆ ಏನು ಬೇಕು ಅನ್ನೋ ವಿಚಾರಗಳನ್ನಷ್ಟೇ, ಎಲ್ಲವನ್ನೂ ಹೇಳ್ತಾ ಇರೋಕ್ಕಾಗಲ್ಲ. ಅವಾಗ ಅದೆಲ್ಲ ಹೇಳ್ತಾ ಹೋದ್ರು ಡಾಕ್ಯುಮೆಂಟ್ರಿ ಆಗಿಬಿಡುತ್ತೆ. ಈ ಕತೆಗೆ ಏನು ತಗೊಳುತ್ತೆ, ಏನು ಬೇಕು, ಇಲ್ಲಿ ಏನೇನು ವಿಷಯಗಳನ್ನ ಹೇಳ್ಬೋದು ಅಷ್ಟನ್ನ ಹೇಳುವಂಥ ಪ್ರಯತ್ನ ಮಾಡಿದ್ದೀವಿ. ಓಕೆ, ಇಲ್ಲ ಮ್ಯಾಮ್, ಡನ್, ಮುಗೀತು ಕ್ವೆಶನ್ಸ್. ಅವರೆಲ್ಲರೂ ಹೇಳ್ತಾರೆ ಕಾರ್ಯಕ್ರಮ ನಿಮ್ದೇ ಲಾಸ್ಟು. ಓಕೆ, ಲಾಸ್ಟ್ ಮ್ಯಾಮ್ ಪ್ಲೀಸ್ ಅವರು. ಸೊ ಸರ್, ಟ್ರೈಲರ್ ರಿಲೀಸ್ ಆದಮೇಲೆ ಒಂದು ಪೋಸ್ಟ್ ತುಂಬ ವೈರಲ್ ಆಗ್ತಿದೆ. ಅಂದರೆ ನಿಮ್ಮ ಗಮನಕ್ಕೆ ಇರುತ್ತೋ ಇಲ್ವೋ, ಬಟ್ ಆಡಿಯನ್ಸ್ ಕನ್ಫ್ಯೂಸ್ ಆಗಿದ್ದಾರೆ. ಏನಂತ ಹೇಳಿದ್ರೆ, ಡಿವೈನ್ ಸ್ಟೆಪ್ಸ್ 3 ಫಾಲೋ ಮಾಡಬೇಕು ಕಾಂತಾರ ಸಿನಿಮಾ ವೀಕ್ಷಿಸೋಕ್ಕೂ ಮೊದಲು ಥಿಯೇಟರ್ನಲ್ಲಿ ಅಂತ. ಏನಂತ? ಡಿವೈನ್ ಸಿನಿಮಾ ಅಂದ್ರೆ ಈ ಒಂದು ಸಿನಿಮಾ ವೀಕ್ಷಿಸೋಕೆ ಡಿವೈನ್ 3 ಸ್ಟೆಪ್ಸ್ ನ ಫಾಲೋ ಮಾಡಬೇಕು ಅಂತ. ದಿಸ್ ಇಸ್ ಅ ಮಿಸ್ ಇನ್ಫಾರ್ಮೇಶನ್ ಅಂಡ್ ಮಿಸ್ಕನ್ಸೆಪ್ಷನ್ ಕ್ರಿಯೇಟ್ ಆಗಿದೆ ಆಡಿಯನ್ಸ್ ಅಲ್ಲಿ. ಏನಂತ ಹೇಳಿದ್ರೆ 3 ಸ್ಟೆಪ್ಸ್: ಧೂಮಪಾನ ಮಾಡಬಾರ್ದು, ಮದ್ಯಪಾನ ಮಾಡಬಾರ್ದು, ಜೊತೆಗೆ ಮಾಂಸಾಹಾರವನ್ನು ಸೇವಿಸಬಾರ್ದು ಅಂತ. ಯಾರು ಹಾಕಿರೋದು ಇದು? It is a fake post. So ಕಾಂತಾರ ಹೆಸರಲ್ಲಿ ನೀವು ಹೇಳ್ತಿದ್ರ ಫೇಕ್ ಪೋಸ್ಟ್ ಅಂತ? No, I have the proof. I can show you. ಓಕೆ, ಅಲ್ಲ ಗೊತ್ತಾಯ್ತು. ಹಾ, ಸೊ ಈ ರೀತಿ ಫೇಕ್ ಪೋಸ್ಟ್ ಬಂದಾಗ ಇದು ಸೆನ್ಸಿಬಲ್ ವಿಚಾರ. ಕಾಂತಾರ ಟೀಮ್ ಯಾವ ರೀತಿ ರೆಸ್ಪಾಂಡ್ ಮಾಡ್ಬೋದು, ಆಡಿಯನ್ಸ್ಗೆ ಗೊಂದಲ ಬಂದಾಗ ಯಾವ ರೀತಿ ಕ್ಲಿಯರ್ ಮಾಡ್ತೀರಾ? ಒಂದು ಊಟೋಪಚಾರಗಳಾಗ್ಬೋದು, ಅವರವರ ಅಭ್ಯಾಸಗಳಾಗ್ಬೋದು, ಇದು ಯಾವುದನ್ನು ಯಾರೂ ಪ್ರಶ್ನೆ ಮಾಡುವಂಥ ಅಧಿಕಾರ ಇರಲ್ಲ. ಎಲ್ಲವೂ ಅವರವರ ಸ್ವಂತಕ್ಕೆ ಬಿಟ್ಟಂತಹ, ಅವರವರ ವಿವೇಚನೆಗೆ ಬಿಟ್ಟಂಥ ವಿಚಾರಗಳು. ಯಾರೋ ಫೇಕ್ ಪೋಸ್ಟ್ಗಳನ್ನ ಹಾಕಿರೋದು, ಅದು ಅದ್ರ ಬಗ್ಗೆ ನಮ್ಮ ಗಮನಕ್ಕೂ ಬಂದ ತಕ್ಷಣ ನಾವು ಅದಕ್ಕೆ ಅಲ್ಲೇ ಹೋಗಿ ನಾವು ರಿಯಾಕ್ಟ್ ಮಾಡುವಂಥದ್ದು ಕಷ್ಟ ಆಗುತ್ತೆ. ಆದರೆ ಅದನ್ನು ಆ ಪೋಸ್ಟನ್ನು ಅವ್ರು ತೆಗೆದ್ರು, ಆಮೇಲೆ ಕ್ಷಮೆನೂ ಕೇಳಿದ್ರು. ಅದನ್ನು ನಮ್ಮ ಪ್ರೊಡಕ್ಷನ್ ಹೌಸ್ಗೆ ಯಾವುದೇ ರೀತಿಯಾದಂಥ ಸಂಬಂಧ ಇರುವಂಥದ್ದಲ್ಲ. ನಮಗೆ ಶಾಕ್ ಆಯ್ತು ಅದನ್ನು ನೋಡಿದಾಗ. ನಾನು ಸಡನ್ನಾಗಿ ಯಾರೋ ಕಳಿಸಿದ್ರು ನನಗೆ, ನಾನು ಇಮಿಡಿಯೇಟ್ಲಿ ಪ್ರೊಡಕ್ಷನ್ ಗ್ರೂಪಲ್ಲಿ ಹಾಕ್ಬಿಟ್ಟು ಕೇಳಿದೆ, ಇದು ಯಾರು ಮಾಡ್ತಾಯಿದ್ದಾರೆ, ಏನಕ್ಕೆ ಮಾಡ್ತಾಯಿದ್ದಾರೆ, ಈ ಥರದಲ್ಲೆಲ್ಲ ಜನ ಇದ್ರ ಬಗ್ಗೆ ಏನು ಅಂದ್ಕೊಳ್ತಾರೆ ಅಂತ. ಸೊ ಪ್ರತಿಯೊಬ್ಬನಿಗೂ ಅವನವನ ಬದುಕಿನ ಶೈಲಿ, ಅವನವನ ಹಕ್ಕು ಮತ್ತು ಅವನ ವಿವೇಚನೆಗೆ ಬಿಟ್ಟಂಥದ್ದು. ಅದನ್ನು ಯಾರೂ ಪ್ರಶ್ನೆ ಮಾಡುವಂಥ ಅಧಿಕಾರ ಯಾರಿಗೂ ಇಲ್ಲ. ಇದೆಲ್ಲ ಒಂಥರ ಏನಾಗುತ್ತೆ ಅಂದರೆ, ಸಿನಿಮಾ ಈ ಟ್ರೆಂಡ್ಗಳಾಗತ್ತಲ್ವ, ಅಥವಾ ಒಂದು ನರೇಟಿವ್ ಸೆಟ್ ಆಗುತ್ತಲ್ವ, ಆಗ ಆ ವಿಚಾರದಲ್ಲಿ ಹೋಗಿ ಅವ್ರದ್ದು ಯಾವುದೋ ಒಂದು ವಿಷಯನ ತೊಗೊಂಬಂದು ಅದರಲ್ಲಿ ತೊಗೊಂಡ್ಬಂದಾಗ ಅದು ಪಾಪ್ಯುಲಾರಿಟಿಗೆ ಬರುತ್ತೆ ಅನ್ನೋ ಕಾರಣಕ್ಕೆ ಕೆಲವೊಂದು ಆಗುತ್ತೆ. ಸೊ ನಮಗೆ ಸಿನಿಮಾ ವಿಷಯದಲ್ಲೂ ಕೆಲವೆಲ್ಲ ನಡೆದಿತ್ತು ಆ ಥರದಲ್ಲಿ. ಸೊ ಹಾಗಾಗಿ ಇದು ಕೂಡ ಅಂಥದ್ದೇ ಒಂದು ಏನೋ ಆಗಿರೋದು ಬಿಟ್ಟರೆ ಅದಕ್ಕೆ ನಾವು ಅದ್ರ ಬಗ್ಗೆ ನಮ್ಮ ಗಮನವೂ ಇಲ್ಲ. ಮತ್ತು ಜನರಿಗೂ ಕೂಡ ಐ ಥಿಂಕ್ ತುಂಬ ಜನ ಅಲ್ಲೇ ರಿಯಾಕ್ಟ್ ಮಾಡ್ತಾ ಇರೋದು ನೋಡಿದೆ ನಾನು. ಯಾರೋ ಒಂದು ಪೇಜನ್ನ ಫೇಕ್ ಪೇಜ್ಗಳನ್ನೆಲ್ಲ ಬಂದಿರೋದಕ್ಕೆಲ್ಲ ರಿಪ್ಲೈ ಮಾಡೋಕ್ಕೆ ಹೋಗ್ತಿದ್ರಲ್ಲ ಅನ್ನೋ ಥರದಲ್ಲಿ ಅವರವರೇ ಚರ್ಚೆಗಳನ್ನ ಮಾಡ್ತಿದ್ದಾರೆ. ಅದಕ್ಕೂ ಪ್ರೊಡಕ್ಷನ್ಗೆ ಏನು ಸಂಬಂಧ ಇಲ್ಲ.